ನಮಸ್ಕಾರ. ನೀವು ನೋಡ್ತಿದ್ರ ಗ್ಯಾರಂಟಿ ನ್ಯೂಸ್ ಚಾನಲ್. ನಾನು ಕೀರ್ತಿ ಪಾಟೀಲ್. ಒರಿಜಿನಲ್ ಗ್ಯಾಂಗ್ಸ್ಟರ್ಗಳ ಫೇವರೇಟ್ ಅಂದ್ರೆ ಪಸಂದಾರ ವಿಲನ್ ಇವರು. ಸ್ಯಾಂಡಲ್ವುಡ್ ಓಜಿ ಶಿವರಾಜ್ ಕುಮಾರ್ ಅವರಿಂದ ಹಿಡಿದು ಟಾಲಿವುಡ್ ಓಜಿ ಪವನ್ ಕಲ್ಯಾಣ್ ಅವರ ಸಿನಿಮಾದಲ್ಲೂ ಸಹ ಇವರದ್ದೇ ಅಬ್ಬರ. ಅದುವೇ ನಮ್ಮ ಕನ್ನಡ ನಾಡಿನ ಮಣ್ಣಿನ ಮಗ ಅಂತಾನೆ ಹೇಳ್ಬೋದು ಸೌರವ್ ಲೋಕೇಶ್ ಅವರು. ಯೂಶಲಿ ಎಲ್ಲರೂ ಅಭಿಮಾನಿಗಳಿರಬಹುದು ಸಿನಿಮಾ ಇಂಡಸ್ಟ್ರಿನಲ್ಲಿ ಅವ್ರನ್ನ ಬಜರಂಗಿ ಲೋಕಿ ಅಂತಾನೆ ಗುರುತಿಸ್ತಾರೆ. ಸದ್ಯಕ್ಕೆ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಬಜರಂಗಿ ಲೋಕಿ ಅವರು. ನಮಸ್ತೆ ಲೋಕೇಶ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಎಲ್ಲಿ ಕನ್ನಡ ಸಿನಿಮಾಗಳಿಂದ ಬಹಳಷ್ಟು ದೂರ ಆಗ್ಬಿಟ್ಟಿದ್ದೀರಾ ಅನ್ನಿಸ್ತಾ ಇದೆ ಲೋಕಿ ಅವರು. ಹಂಗೆಲ್ಲ ಏನೂ ಇಲ್ಲ. ಕೇಳಿದವರೆಲ್ಲ ಹಿಂಗೆ ಅಂತಾರೆ, ಎಲ್ಲಿ ಕಾಣಿಸದೇ ಇಲ್ಲ ಅಂತ. ಹಂಗೆಲ್ಲ ಏನೂ ಇಲ್ಲ ಮ್ಯಾಮ್. ಇಲ್ಲೇ ಇದ್ದೀನಿ, ಈಗಲೂ ಬೆಂಗಳೂರಲ್ಲಿ ಇದ್ದೀನಿ, ಮನೆ ಕೂಡ ಬೆಂಗಳೂರಲ್ಲೇ. ಸೊ ಇಲ್ಲೇ ಇದ್ದೀನಿ. ಈಗಾಗಲೇ ರಿಲೀಸ್ ಆಗಿರುವಂತಹ ಓಜಿ ಸಿನಿಮಾಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಅದರಲ್ಲೂ ಸಹ ಒಂದಷ್ಟು ಮಾತುಕತೆಗಳು ಬಂತು. ಆದರೆ ನಿಮ್ಮ ಪಾತ್ರದ ಬಗ್ಗೆ ಎಲ್ಲ ಕಡೆ ಹೊಗಳಿಕೆ ಇದೆ, ಮೆಚ್ಚುಗೆ ಇದೆ. ನಮ್ಮ ಕನ್ನಡದವರು ಬಹಳ ಇಷ್ಟಪಡ್ತಿರುವಂತಹ ಪಾತ್ರ ನೀವಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು. ಮೇಡಮ್, ನಾನು ಆಯ್ಕೆ ಮಾಡ್ಕೊಂಡೆ ಅಂದರೆ ತಪ್ಪಾಗುತ್ತೆ. ಡೈರೆಕ್ಟ್ರು ನಾನು ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಆ್ಯಂಡ್ ಖುಷಿ ಆಗುತ್ತೆ, ಸಿನಿಮಾ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಟು ಬಿ ಪಾರ್ಟ್ ಆಫ್ ಸಚ್ ಎ ಹ್ಯೂಜ್ ಫಿಲಮ್. ಆ್ಯಂಡ್ ಒಬ್ಬ ದೊಡ್ಡ ಸ್ಟಾರ್ ಪವನ್ ಸರ್, ಅವರು DCM ಬೇರೆ. ಆ್ಯಂಡ್ ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗು ಅಥವಾ ಅವರ ಪರ್ಸ್ನಾಲಿಟಿ, ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ಪರ್ಸ್ನಾಲಿಟಿ, ಜನ ಅವ್ರನ್ನ ಇಷ್ಟಪಡೋ ರೀತಿ ಖುಷಿ ಆಗುತ್ತೆ. ಅಂಥವ್ರ ಜೊತೆಲ್ಲ ನಾವು ಆ ಒಂದು ಸಿನಿಮಾನಲ್ಲಿ ಪಾರ್ಟ್ ಆಗಿದ್ದೀವಿ ಅಂದಾಗ ಇನ್ನೇನು ಬೇಕು ಹೇಳಿ. ಎಲ್ಲ ಒಂದು ಕಲಾವಿದರಿಗಾಗಲಿ ಅಥವಾ ಅವ್ರು ಇಷ್ಟು ದಿನ ಇವಾಗ ಎಕ್ಸಾಂಪಲ್ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ಥಿಯೇಟ್ರ್ ಮಾಡಿದಾಗಲಿ ಅಥವಾ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ಆಗಲೇ ಒಂದಷ್ಟು ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡಿಕೊಂಡು ವಿ ಕೆಪ್ಟ್ ಆನ್ ವರ್ಕಿಂಗ್. ಏನಕ್ಕೆ ಅಂತಂದರೆ, ಮುಂದೆ ಯಾವುದೋ ಒಂದು ದೊಡ್ಡ ಅವಕಾಶ ಸಿಗುತ್ತೆ, ಒಂದು ದೊಡ್ಡ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ. ಅದಾದಾಗ ಒಂದಷ್ಟು ಇನ್ನೂ ಜಾಸ್ತಿ ಕಲಿಬೋದು, ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ ಅಂತ. ಸೊ ಫೈನಲಿ ಅದಾದಾಗ ಓಕೆ ಗುಡ್, ಮಾಡ್ಕೊಂಬಂದಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಈಗಾಗಲೇ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು 15 ವರ್ಷ ಆಯಿತು. 2009ರಲ್ಲಿ ನೀವು ಶುರು ಮಾಡಿದ್ದು. ಅದಕ್ಕಿಂತ ಮೊದಲು ಥಿಯೇಟ್ರಿಕಲ್ಲಿ ಈ ರೀತಿ ಎಲ್ಲ ಕೆಲಸ ಮಾಡಿದ್ದೀರಾ. ಬಟ್ ಮೇನ್ ಬಣ್ಣ ಹಚ್ಚಿದ್ದು ಇಂಡಸ್ಟ್ರಿಗೆ ಬೆಳ್ಳಿ ಪರದೆ ಮೇಲೆ ಬಂದಿರೋವಂಥದ್ದು ಸಿನಿಮಾಗಳು. ಕನ್ನಡದಲ್ಲಿ ಮಾಡ್ತಾ ನಿಮಗೆ ತೆಲುಗು ಇರಬಹುದು, ಅದು ಪರಭಾಷೆಯಲ್ಲಿ ಅವಕಾಶ ಸಿಕ್ತು. ಕನ್ನಡದಲ್ಲಿ ಬಜರಂಗಿ 2 ಲಾಸ್ಟ್ ಆಯಿತು. ಯಾಕೆ? ಇದು ನನ್ನ ಪ್ರಶ್ನೆ ಕೂಡ. ಜೊತೆಗೆ ತುಂಬ ಜನ ನಿಮ್ಮನ್ನು ನೋಡಿದಾಗ, ಸ್ಕ್ರೀನ್ ಮೇಲೆ ನೋಡಿದಾಗ ಅಥವಾ ನೀವೆಲ್ಲಾದರೂ ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಂಡಾಗ ಒಂದು ಕಾಮೆಂಟ್ ಅಂತೂ ಹಾಕಿರ್ತಾರೆ. ಇಲ್ಲ, ಬಜರಂಗಿ 2 ಆದಮೇಲೆ ಮತ್ಸಗಂಧ ಅಂತ ಒಂದು ರಿಲೀಸ್ ಆಯಿತು. ಬಟ್ ಅದು ಅಂದ್ಕೊಂಡಿದ್ದ ರೀತಿ ಆಗಲಿಲ್ಲ ಆ ಸಿನಿಮಾ. ಕಡಿಮೆ ಆಯಿತು. ಯಾಕೆ ಅಂತ ಕೇಳ್ತಂದರೆ, ನನಗೆ ಏನೇ ಒಂದು ಪಾತ್ರಗಳು ಮಾಡಿದ್ರು ಅದು ಏನೋ ಒಂದು ಭಿನ್ನವಾಗಿರಬೇಕು. ಬಿಕಾಸ್ ಫೈನಲಿ ಐ ಆಮ್ ಎಂಟರ್ಟೈನಿಂಗ್ ಆರ್ ಐ ಆಮ್ ಸರ್ವಿಂಗ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಜನಗಳಿಗೆ ಒಂಥರ ಆ ಎಂಟರ್ಟೈನ್ಮೆಂಟ್ನ ಸರ್ವಿಸ್ ಮಾಡ್ತಾಯಿದ್ದೀನಿ ಅಂದ್ಕೊಬೋದು. ಪ್ರತಿ ಸತಿ ಮಾಡಿರೋ ಪಾತ್ರಗಳನ್ನೇ ಮಾಡ್ತಾಯಿದ್ರೆ ಅವ್ರಿಗೂ ಬೋರ್ ಆಗುತ್ತೆ. ಜೊತೆಗೆ ನನಗೂ ಅದೇನೋ ಕನೆಕ್ಟ್ ಆಗಲ್ಲ. ಎಕ್ಸಾಂಪಲ್, ನೀವು ಬಜರಂಗಿ ಮಾಡಿದ್ರಿ, ತಿರ್ಗಾ ಅದೇ ರೀತಿ ಮಾಡ್ತೀರಾ ಅಂತಂದರೆ ನನಗೆ ಅದು ಪಾತ್ರ ಕನ್ವಿನ್ಸಿಂಗ್ ಆಗಿರಲ್ಲ, ಆರ್ ಚಾಲೆಂಜಿಂಗ್ ಅಂತ ಅನ್ಸಲ್ಲ. ಅದೇ ನೀವೇನೋ ಒಂದು ಹೊಸದು ಹೇಳ್ದು ಈ ಥರದ್ದು ಮಾಡ್ಬೋದಾ ಅಂತ ಏನೋ ಒಂದು ಅಂದಾಗ ಐ ಆಲ್ವೇಸ್ ನನಗೆ ಆ ಪ್ರೋಸೆಸ್ನ ಎಂಜಾಯ್ ಮಾಡ್ತೀನಿ ಯಾವತ್ತು. ಅದಕ್ಕೆ ತಯಾರಿ ತೊಗೊಳೋದಾಗಲಿ ಅಥವಾ ಬೇರೆ ರೀತಿ ಮೋಲ್ಡ್ ಆಗೋದಾಗಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಆಗಲಿ ಏನು ವಿಭಿನ್ನವಾಗಿ ಮಾಡ್ಬೋದು ಅಂತ ನನಗದು ನನಗೆ ಅದು ಆ ಕಿಕ್ ಕೊಡೋದು, ನನಗೆ ಆ ಪ್ರೋಸೆಸ್ಸೇ ನಂಗೆ ಕಿಕ್ ಕೊಡೋದು, ನಾಟ್ ದ ಎಂಡ್ ರಿಸಲ್ಟ್. ಸೊ ಆ ಥರದಲ್ಲಿ ನನಗೆ ಅಷ್ಟು ಯಾವುದು ಕನೆಕ್ಟ್ ಆಗಲಿಲ್ಲ. ಸೊ ಅದರಿಂದ ಯಾವುದು ಕಡಿಮೆ ಆಯಿತು ಅಂತ ಹೇಳ್ಬೋದು. ಇನ್ನೊಂದು, ನಾ ಹಿಂದೆ ಒಂದು ಸಂದರ್ಶನ ಮಾಡಿದ್ದೆ ಚೆಲುವರಾಜ್ ಅವ್ರದ್ದು. ಅವರು ಕೂಡ ಕನ್ನಡದವರೇ, ಆದ್ರೆ ಪರಭಾಷೆಯಲ್ಲಿ ತುಂಬಾ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ನೀವು ಅದೇ ರೀತಿ. ಯಾಕಂದ್ರೆ ಅವ್ರು ಹೇಳಿದ ರೀಸನ್ ಏನಂದ್ರೆ ತಮ್ಮನ್ನ ಬಳಸ್ಕೊಳ್ತಿರ್ಲ್ವೇನೋ ಅನ್ನೋವಂಥದ್ದು. ಬಟ್ ನೀವೇನಾದ್ರೂ ಆಕ್ಸೆಪ್ಟ್ ಮಾಡ್ತೀರಾ, ಬಳಸ್ಕೊಳ್ತಿಲ್ಲ ಅಥವಾ ಪಾತ್ರಗಳು ಬಂದ್ರು ನನಗಿದು ಇಷ್ಟ ಆಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿಲ್ಲ ಅನ್ನೋವಂಥದ್ದು ನಿಮ್ದು? ಇಲ್ಲ ಮ್ಯಾಮ್, ಬರ್ತಿದೆ. ನನ್ನ ಇದರಲ್ಲಿ ನನ್ನ ಚೌಕಟ್ಟಿನಲ್ಲಿ ಮಾತ್ರ ಮಾತಾಡ್ಬೋದು. ನನಗೆ ಬರ್ತಿಲ್ಲ ಅಂತೇನಿಲ್ಲ. ಬಟ್ ಹೇಳಿದಾಗೆ ನನಗದು ಎಕ್ಸೈಟ್ ಆಗಬೇಕು. ನನಗೆ ಎಕ್ಸೈಟ್ ಆಗಿಲ್ಲ ಅಂದರೆ ನಾನು ಅಥವಾ ದುಡ್ಡುಗೋಸ್ಕರನೋ ಅಥವಾ ಬೇರೆ ಒಂದು ಆಬ್ಲಿಗೇಷನ್ಗೋಸ್ಕರನೋ ನಾನು ಯಾವತ್ತೂ ಸಿನಿಮಾ ಇಲ್ಲಿವರೆಗಂತೂ ಯಾವತ್ತೂ ಮಾಡಿಲ್ಲ. ಸೊ ಆ ಥರ ಮಾಡ್ತಾಯಿದ್ರೆ ಫೇಕ್ ಅನಿಸ್ಬಿಡ್ತೆ. ಈಗ ನನಗೆ ಆ ಪಾತ್ರ ಕನೆಕ್ಟ್ ಆಗಲಿಲ್ಲ, ನನಗೆ ಇಷ್ಟ ಆಗ್ತಾಯಿಲ್ಲ ಅಂತಂದರೆ ತೆರೆ ಮೇಲೆ ಅದು ಖಂಡಿತ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ನೀವು ಸಿನಿಮಾ ನೋಡಿದ್ರೆ ಏನೋ ಒಂದು ಥರ ಮಾಡಿದಾರಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತ ಅನಿಸುತ್ತೆ. ನನಗೆ ಅದು ಇಷ್ಟ ಇಲ್ಲ, ಆ ಒಂದು ಮಾತು ಇಷ್ಟ ಇಲ್ಲ. ಸೊ ಅದರಿಂದ ಕಡಿಮೆ ಆಯಿತು ಅಂತ ಹೇಳ್ಬೋದು. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ದುಡ್ಡು ಮಾಡಕ, ಹೆಸರು ಮಾಡಕ? ಎರಡೂ ಅಲ್ಲ ಅಂತ ಹೇಳ್ಬೋದು ಮ್ಯಾಮ್. ಹೆಸರು ಮಾಡೋಕ್ಕೂ ಅಲ್ಲ, ದುಡ್ಡು ಮಾಡೋದಕ್ಕೂ ಅಲ್ಲ. ಬಟ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ದುಡ್ಡು ಈಸ್ ಇಂಪಾರ್ಟೆಂಟ್. ಜೀವನ ಮಾಡೋಕ್ಕೆ ದುಡ್ಡು ಬೇಕೇ ಬೇಕು. ಆ್ಯಂಡ್
ದುಡ್ಡಿದ್ದಾಗ ಇನ್ನೊಂದಷ್ಟು ನಾವೇನೇನು ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಸಾಧಿಸ್ಬೋದು. ಎಕ್ಸಾಂಪಲ್ ಆ್ಯಕ್ಟಿಂಗ್ ಪರ್ಸ್ಪೆಕ್ಟಲ್ಲಿ ಹೇಳ್ಬೋದು ಅಂತಂದರೆ ಆ ದುಡ್ಡಿತ್ತು ಅಂತಂದರೆ ನಾನು ಬೇರೆ ಇನ್ನೊಂದೆಲ್ಲೋ ಏನೋ ಕಲಿಬೋದು, ಅದಕ್ಕೆ ದುಡ್ಡು ಬೇಕೇ ಬೇಕು. ಅಥವಾ ಬೇರೆ ಏನೋ ಇಲ್ಲಿಂದನೋ ಅಥವಾ ಲಂಡನ್ಗೆ ಹೋಗಿ ಆ್ಯಕ್ಟಿಂಗ್ ಕೋರ್ಸ್ ಕಲಿಬೋದು, ಇಲ್ಲ ಅಂದರೆ ಬಾಂಬೆಲಿ ಹೋಗಿ ಏನೋ ಕಲಿಬೋದು. ಇದಕ್ಕಾದರೂ ದುಡ್ಡು ಬೇಕೇ ಬೇಕು, ಅವ್ರು ಫ್ರೀಯಾಗಂತೂ ಹೇಳ್ಕೊಡಲ್ಲ. ಸೊ ಇನ್ ಟರ್ಮ್ಸ್ ಆಫ್ ಬೇಕೇ ಬೇಕು. ಆ್ಯಂಡ್ ಜೀವನನೂ ಒಂದು ಸೆಕ್ಯೂರ್ಡಾಗಿ ಒಂದು ಸ್ವಲ್ಪ ಅಟ್ಲೀಸ್ಟ್ 3 ಹೊತ್ತಿಗೆ ಊಟ ಮೋಸ ಇಲ್ಲ ಅನ್ನೋಕ್ಕಾದ್ರೂ ಅದಕ್ಕಾದ್ರೂ ದುಡ್ಡು ಬೇಕೇ ಬೇಕು. ಬಟ್ ನಾನು ಬಂದಾಗ ನನಗೆ ಅದರಲ್ಲಿ ಸಿಕ್ಕಂಥ ಖುಷಿ, ನಾನು ಬಂದಿದ್ದೇ ಒಂದು ಅಚಾನಕ್ ಅಂತ ಹೇಳ್ಬೋದು. ನನಗೆ ಈ ಆ್ಯಕ್ಟಿಂಗ್ ಬಗ್ಗೆ ಯಾವತ್ತೂ ಒಲವು ಇಲ್ಲೇ ಇಲ್ಲ. ಐ ವಾಸ್ ಆಲ್ವೇಸ್ ಎ ಸ್ಪೋರ್ಟ್ಸ್ ಪರ್ಸನ್. ಬಟ್ ಫೈನಲ್ ಇಯರ್ ಕಾಲೇಜಲ್ಲಿ ನಾನು ಓದಬೇಕಾದ್ರೆ ನ್ಯಾಷನಲ್ ಕಾಲೇಜ್ ಡ್ರಾಮಾಗೆ ಅದರ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಯಾವತ್ತೂ ಹೆಸರುವಾಸಿ. ಸರಿ, ಎಲ್ಲ ಆಡಿದ್ದೀನಿ, ನಾನು ಎಲ್ಲ ಸ್ಪೋರ್ಟ್ಸು ಆಡಿದ್ದೀನಿ, ಇದೊಂದು ಮಾತ್ರ ಟ್ಯಾಪ್ ಮಾಡಿಲ್ವಲ್ಲ. ಎಲ್ಲರೂ ಮಾಡ್ತಾಯಿದ್ದಾರೆ ನಮ್ಮ ಕ್ಲಾಸ್ ಅವರೆಲ್ಲ. ಸೊ ಡ್ರಾಮಾ ಯಾಕೆ ಟ್ರೈ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ನಾಟಕನ ಮಾಡಿದ್ವಿ. ಆ ನಾಟಕ ಗೆದ್ವಿ, ಫಸ್ಟ್ ಪ್ರೈಸ್ ಬಂದ್ಬಿಡ್ತು ಅಚಾನಕ್ಕಾಗಿ. ಸೊ ಅಲ್ಲಿಂದ ಒಂದು ಅದ್ರ ಮೇಲಿಂದ ಒಲವು ಸ್ಟಾರ್ಟ್ ಆಯಿತು ಅನಿಸ್ತು. ಅದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಯಿತು. ಸೊ ಅದಾದಮೇಲೆ ನಾನು ಕೆಲಸನೂ ಮಾಡಿದೆ. ಇದು ಗೊತ್ತಿರಲಿಕ್ಕೆಲ್ಲ ಯಾರು, HSBCಲಿ ಒಂದು 6 months ಕೆಲಸ ಮಾಡಿದೆ ಕಾರ್ಪೊರೇಟ್ ಕಂಪ್ನೀಲಿ. ಬಟ್ ಆದರೂ ಏನೋ ಒಂದು ಕೊರತೆ ಕಾಡ್ತಾನೇ ಇತ್ತು. ದೆನ್ ಫೈನಲಿ ಡಿಸೈಡೆಡ್, ಇಲ್ಲ ಇದು ನನಗೆ ಆಗಬರಲ್ಲ, ಮೂವಿ ದಟ್ ಈಸ್ ಮೈ ಪರ್ಪಸ್ ಅಂದ್ಕೊಂಡು ಆ ಕೆಲಸನ ಬಿಟ್ಟು ರಂಗಭೂಮಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಥರ ಅಂದ್ಬಿಟ್ಟು. ಆ್ಯಂಡ್ ದುಡ್ಡುಗೋಸ್ಕರ ಬಂದಿದ್ದರೆ ನಾನು ಮೋಸ್ಟ್ಲಿ ರಂಗಭೂಮಿಗೆ ಹೋಗ್ತಾನೆ ಇರಲಿಲ್ಲ. ಬಿಕಾಸ್ ಈ ರಂಗಭೂಮಿಯಲ್ಲಿ ನಿಮಗೆ ನೀವು ಹೇಳಿದ್ರಲ್ಲ, ಫೇಮು ಸಿಗಲ್ಲ, ದುಡ್ಡು ಸಿಗಲ್ಲ. ನಿಮ್ಗೆ ಖುಷಿ ಇದೆಯಾ, ಬಂದು ಕೆಲಸ ಮಾಡಬೇಕಷ್ಟೇ. ನಿಮ್ಗೆ ಖುಷಿ ಇದೆಯಾ, ಬಂದು ಬ್ಯಾಕ್ ಸ್ಟೇಜ್ ಮಾಡಬೇಕು. ನಿಮ್ಗೆ ಯಾರು ದುಡ್ಡು ಕೊಡಲ್ಲ, ಯಾವ ಸನ್ಮಾನನೂ ಮಾಡಲ್ಲ, ಏನೂ ಮಾಡಲ್ಲ. ಓನ್ಲಿ ಫ್ಯಾಕ್ಟರ್ ಆ ನಟನೆ, ಆ ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ ಜರ್ನಿನ. ಇವತ್ತು ನೀವಿರುವಂತಹ ಒಂದು ಜಾಗ, ಪೊಸಿಷನ್ ಇರ್ಬೋದು, 15 ವರ್ಷದ ಜರ್ನಿ, ಎಷ್ಟು ಸ್ಯಾಟಿಸ್ಫೈಡ್ ಆಗಿದ್ದಾರೆ ಲೋಕೇಶ್ ಅವರು? ಇನ್ನೂ ತುಂಬಷ್ಟು ಕೆಲಸಗಳು ಮಾಡೋದಿದೆ, ಇನ್ನೂ ಹೆಚ್ಚು ಕಲಿಬೇಕು ಅಂತ ಅನಿಸ್ತಾ ಇದೆ. ಮೇ ಬಿ ನೀವು ಆವತ್ತು ಯೋಚನೆ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ 15 ವರ್ಷದ ಹಿಂದೆಗೆ ಇನ್ನೂ ತಿಳ್ಕೊಳ್ಳೋದು ಸಾಕಷ್ಟಿದೆ ಅಂತ ಅನಿಸ್ತಾ ಇದೆ. ಐ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ಅಂತ ಅನ್ಬೋದು. ಈ ಒಡನಾಟ ಅನ್ನುವಂಥದ್ದು ಇರ್ಬೋದು, ಸೆಲೆಬ್ರಿಟಿಗಳಲ್ಲಿ ಈ ನಾರ್ಮಲ್ ವ್ಯಕ್ತಿಗಳನ್ನ ಮೀಟ್ ಮಾಡಿದಾಗ ಅವರ ಯೋಚನೆ, ಆಲೋಚನೆ ಇರ್ಬೋದು, ಮನಸ್ಥಿತಿ ಬೇರೆ ಥರ ಇರುತ್ತೆ. ಆದರೆ ಸೆಲೆಬ್ರಿಟಿ ಅಂದರೆ ಬಿಗ್ ಥಿಂಕಿಂಗ್, ಯಾವಾಗಲೂ ಬಿಗ್ ಡ್ರೀಮ್ಸ್, ಬಿಗ್ ಥಿಂಕಿಂಗ್ ಅನ್ನುವಂಥದ್ದು ಇರುತ್ತೆ. ಆ ವ್ಯಕ್ತಿಗಳು, ಆ ಸರೌಂಡಿಂಗಲ್ಲಿ ನೀವು ಬೆಳೆದಂಥವ್ರು. ಸೊ ಇಂಡಸ್ಟ್ರಿಗೂ ಬರೋಕ್ಕೂ ಮೊದಲು ಆ ಲೋಕೇಶ್ ಅವರ ಒಂದು ಯೋಚನೆ ಹೇಗಿತ್ತು? ಇಂಡಸ್ಟ್ರಿಗೆ ಬಂದಾದ್ಮೇಲೆ, ಇವ್ರ ಜೊತೆ ಎಲ್ಲ ಸೇರಿದಾದ್ಮೇಲೆ ನಿಮ್ಮ ಒಂದು ಆಸ್ಪೆಕ್ಟ್ ಯಾವ ರೀತಿ ಬದಲಾಗ್ತಾ ಹೋಗ್ತು? ಅಂದರೆ ಯಾರು ದೊಡ್ಡ ವ್ಯಕ್ತಿಗಳಂದ್ರೆ ಯಾರು ಅಂತ, ಏನು ಅಂತ, ಯಾವ ಥರ? ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಪವನ್ ಕಲ್ಯಾಣ್ ಸರ್ ಜೊತೆ ಆಕ್ಟ್ ಮಾಡಿದ್ದೀರಾ, ಜೊತೆಗೆ ಚಿರಂಜೀವಿ ಸರ್ ಇರ್ಬೋದು, ಈ ರೀತಿ ಟಾಲಿವುಡ್ ಅಲ್ಲಿ ಇರ್ಬೋದು, ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಸರ್ ಜೊತೆ ಆಕ್ಟ್ ಮಾಡಿದ್ದೀರಾ, ಸುಮಾರು ಜನ ಆರ್ಟಿಸ್ಟ್ಗಳ ಜೊತೆ ಆಕ್ಟ್ ಮಾಡಿದ್ದೀರಾ. ಸೊ ಅವರ ಥಿಂಕಿಂಗ್, ನಿಮ್ಮ ಥಿಂಕಿಂಗ್ ಎಷ್ಟು ಡಿಫ್ರೆನ್ಸ್ ಇತ್ತು, ಈಗ ಹೇಗೆ ಬೆರೆತ್ರಿ ಅನ್ನೋಂಥದ್ದು? ಅಲ್ಲ, ಥಿಂಕಿಂಗ್ ವೈಸ್ ಅಂದರೆ ಅವರು ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ಅಂತ ಗೊತ್ತಿಲ್ಲ. ಬಟ್ ಬಂದಮೇಲೆ ನಾನು ಅವರಿಂದ ಕಲಿತೆ ಅಂತ ಹೇಳ್ಬೋದು. ಬಿಕಾಸ್ ಐ ಆಮ್ ನೋ ಒನ್ ಟು ಜಡ್ಜ್ ದೇರ್ ಥಿಂಕಿಂಗ್ ಅಥವಾ ಅನಲೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಬಟ್ ಅವರಿಂದ ಏನು ಕಲಿತೆ ಅಂತಂದರೆ, ಅವ್ರಿಗೀಗಲೂ ಇಷ್ಟು ವರ್ಷ ಆದ್ರೂ ಅವ್ರು ಯಾವ ಸ್ಥಾನದಲ್ಲಿದ್ದಾರೋ ಅದನ್ನು ಗ್ರ್ಯಾಂಟೆಡಾಗಿ ತೊಗೊಳ್ದೆ, ಈಗಲೂ ಆ ಒಂದು ಕಲೆ ಮೇಲೆ, ಸಿನಿಮಾ ಮೇಲೆ ಇರುವಂಥ ಒಂದು ಪ್ರಬುದ್ಧತೆ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಬೇರೆಯೇ ಮ್ಯಾಮ್ ಅದು. ದಟ್ ಈಸ್ ವೈ ದೇ ಆರ್ ದೇರ್. ಇವಾಗ ನೀವು ಯಾರ್ಯಾರು ಹೇಳಿದ್ರಿ, ಅಣ್ಣ ಶಿವಣ್ಣ ಆಗಿರ್ಬೋದು, ಚಿರಂಜೀವಿ ಸರ್ ಆಗಿರ್ಬೋದು, ಆ್ಯಂಡ್ ಪವನ್ ಕಲ್ಯಾಣ್ ಅವರು ಆಗಿರ್ಬೋದು, ಇವರೆಲ್ಲರೂ ಆ ಬೆಲೆ ಗೊತ್ತು ಅವ್ರಿಗೆ, ವೈ ದೇ ಆರ್ ದೇರ್, ಆ್ಯಂಡ್ ಅದನ್ನು ನಾನು ಗ್ರ್ಯಾಂಟೆಡಾಗಿ ತೊಗೊಬಾರ್ದು ಅಂತ. ಸೊ ಅದಕ್ಕೋಸ್ಕರ ಅಲ್ಲಿದ್ದಾರೆ ಅವರು. ನಿಮ್ಮ ಡ್ರೀಮ್ ಹೀರೋ ಯಾರಾಗಿದ್ರು? ಒಂದು ಆರ್ಟಿಸ್ಟ್, ಒಂದು ಡ್ರೀಮ್ ಆರ್ಟಿಸ್ಟ್ ಅನ್ನುವಂಥದ್ದು ಯಾರಾಗಿದ್ರು ಮುಂಚೆ? ನನಗೆ ಕಾಲೇಜಲ್ಲೆಲ್ಲ ಓದ್ಬೇಕಾದ್ರೆ ನನಗೆ ಸ್ವಲ್ಪ ಡ್ಯಾನ್ಸ್ ಇಷ್ಟ. ಆಗಿಂದನೂ ಕಾಲೇಜ್ ಲೆವೆಲಿಂದನೂ ನಟನೆ ಇಷ್ಟ ಇಲ್ಲ, ಬಟ್ ಡ್ಯಾನ್ಸ್ ಇಷ್ಟ ಆಯಿತು ನನಗೆ. ರಿತಿಕ್ ರೋಷನ್ ಅವ್ರ ಡ್ಯಾನ್ಸು ಪ್ಲಸ್ ಚಿರಂಜೀವಿ ಸರ್ ಡ್ಯಾನ್ಸು ತುಂಬ ಇಷ್ಟ ಆವಾಗಿಂದ. ಬಿಕಾಸ್ ಈಗಲೂ ನೆನಪಿದೆ, ಅವಾಗೆಲ್ಲ ವಿ ಕುಡಂಟ್ ಅಫೋರ್ಡ್ ಟು ಡ್ಯಾನ್ಸ್ ಕ್ಲಾಸ್. ನಾನು ಹೋಗ್ತೀನಿ ಅಂದರೂ ನಾವೆಲ್ಲ ಸೇರಿಸಲ್ಲ, ಸುಮ್ಮನೆ ಮನೇಲಿ ಓದ್ಕೊಂಡಿರೋ ಅಂತನವರು ಎಲ್ಲ ಮಲ್ಕೊಂಡಾದಮೇಲೆ, ಆಗ ಒಂದು ಚೂರು ಕಂಪ್ಯೂಟರ್ ಇತ್ತು, ಈ ಲ್ಯಾಪ್ಟಾಪ್ಸು ಇಲ್ಲ, ದೊಡ್ಡ ಡೆಸ್ಕ್ಟಾಪ್ಸ್ ಬರೋದು. ಅವ್ರು ಡ್ಯಾನ್ಸ್ಗಳು ಹಾಕ್ಕೊಂಡು 10 ಗಂಟೆ ಆದಮೇಲೆ ಎಲ್ಲ ಮಲ್ಕೊಂಡಿರ್ತಾರೆ ಅಂತ ಅವ್ರು ವೀಡಿಯೋಸ್ ಹಾಕ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಆ ಥರದಲ್ಲಿ ಇವರಿಬ್ಬರು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ನನಗೆ, ಚಿರಂಜೀವಿ ಸರು ಮತ್ತು ರಿತಿಕ್ ರೋಷನ್ ಅವರು. ಬಿಕಾಸ್ ಅವರ ಒಂದು ಸ್ಟೈಲು, ಅವರೊಂದು ಸ್ವ್ಯಾಗು,
ಐ ಥಿಂಕ್ ಅವರಿಬ್ಬರೇ. ಈಗ ನಿಮ್ಮ ಕುಟುಂಬದಲ್ಲಿರ್ಬೋದು ಯಾವ ರೀತಿ ಸಪೋರ್ಟ್ ಇತ್ತು ಮುಂಚೆ ನೀವು ಇಂಡಸ್ಟ್ರಿಗೆ ಬಂದಾಗ? ಯಾಕಂತ ಹೇಳಿದ್ರೆ ನೀವು ನನ್ನ ಸ್ಪೋರ್ಟ್ಸ್ಮನ್ಶಿಪ್ ಆ ಕಡೆ ಹೋಗ್ಬೇಕಿತ್ತು, ನಾನು ಆ ಕಡೆ ಒಲವಿತ್ತು ಅಂತ, ಆದ್ರೆ ಎಲ್ಲೋ ಆಸಕ್ತಿ ರಂಗಭೂಮಿಯಿಂದ ಬಂದು ಸಿನಿಮಾಗೆ ಮ್ಯಾಮ್ ಐ ಬಂದು ಡೋಂಟ್ ಥಿಂಕ್ ಮೇ ಬಿ 90% or 80% ಆಫ್ ನಮ್ಮ ಸೌತ್ ಇಂಡಿಯಲ್ಲಾಗ್ಬೋದು ಯಾರಾದರೂ ಒಬ್ಬ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೋದರೆ ಎವ್ರಿ ಪೇರೆಂಟ್ಸ್ ವುಡ್ ಬಿ ಅವ್ರು ಹೇಳೋದೆ ಫಸ್ಟು ಓದು, ಜೀವನ ನೋಡ್ಕೊ, ಈ ಗಿಕ್ಟಿಂಗ್ ಎಲ್ಲ ಬಿಟ್ಬಿಡು ಅಂತಲೇ ಹೇಳೋದು. ನಾನು ಅವ್ರ ತಪ್ಪು ಅಂತಲೂ ಹೇಳಲ್ಲ. ಅವರ ಒಂದು ದೃಷ್ಟಿಕೋನದಲ್ಲಿ ನಿಂತ್ಕೊಂಡು ಅವ್ರ ಮಗನ ಜೀವನ ಹಾಳಾಗಬಾರ್ದು. ಬಿಕಾಸ್ ಸಿನಿಮಾ ಇಸ್ ವೆರಿ ಅನ್ಸರ್ಟನ್. ಬೇರೆ ಥರದ್ದು ಅಲ್ವೇ ಅಲ್ಲ. ಬಿಕಾಸ್ ರಾತ್ರೋರಾತ್ರಿನೂ ಏನೂ ಆಗಲ್ಲ. ಅಥವಾ ನಿಮ್ಗೆ ಕೆಲ್ಸಕ್ಕೆ ಹೋಗಿ ನಾನು ಕೆಲಸ ಮಾಡ್ತೀನಿ ಅಂದ ತಕ್ಷಣ ಕೆಲಸನೂ ಸಿಕ್ಬಿಡಲ್ಲ. ಇಲ್ಲಿ ಅಷ್ಟು ಕಾಂಪಿಟೇಷನ್ ಇದೆ. ಆ್ಯಂಡ್ ಬೇರೆಯೇ ಸಿನಿಮಾ ಪ್ರೋಸೆಸ್ಸೇ ಬೇರೆ ಥರ ಒಂಥರ. ಸೊ ಆ ರೀತಿಲಿ ನಮ್ಮ ಮನೇಲೂ ಕೂಡ ಹಾಗೆ ಹೇಳಿದರು, ಸಿನಿಮಾ ನೀನು ಹೋಗಬೇಕು, ಯಾವುದನ್ನ ಕೆಲಸಕ್ಕೆ ಸೇರ್ಕೋಬೇಕು, ಗೌರ್ಮೆಂಟ್ ಕೆಲಸ ಆದರೂ ಪರವಾಗಿಲ್ಲ, ಇಲ್ಲ ಯಾವುದನ್ನ ಕಾರ್ಪೊರೇಟ್ ಕೆಲಸ ಆದರೂ ಪರವಾಗಿಲ್ಲ ಅಂತ. ಬಟ್ ಅದನ್ನು ಮೀರಿ ಇಲ್ಲ, ನನಗೇನು ಇಷ್ಟ ನಾನು ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಪೇಯ್ಡ್ ಚೆಕ್ ಎಷ್ಟಿತ್ತು? 500 ರೂಪಾಯಿ. ಎಲ್ಲಿ, ಯಾವಾಗ, ಹೇಗೆ ಕೆಲಸ ಮಾಡಿದ್ರಿ? ಯಾವ ಸಿನಿಮಾದಿಂದ ಬಂತು ಅಥವಾ ಬೇರೆ? ಸಿನಿಮಾ ಅಲ್ಲ, ಸೀರಿಯಲ್ ಮಾಡಿದ್ದಾಗ ಸಿ ಕೈ ಚಂದ್ರು ಸರ್ ಡೈರೆಕ್ಟರ್. ಅದಕ್ಕೆ ಪಾಪ ಪಾಂಡು ಮಾಡ್ತಾಯಿದ್ರು. ಆಗ ಬರ್ತಾಯಿದ್ರು, ತುಂಬ ಹಳೇದು ಆಲ್ಮೋಸ್ಟ್. ಅದರಲ್ಲಿ ಯಾವುದೋ ಒಂದು ಎಪಿಸೋಡ್ ಮಾಡಿದೆ ಅಂದ್ಬಿಟ್ಟು 500 ರೂಪಾಯಿ ಕೊಟ್ಟಿದ್ರು. ಲೋಕೇಶ್ ಅವ್ರು ತುಂಬ ಎಮೋಷನಲ್ ವ್ಯಕ್ತಿನಾ ಹೇಗೆ? ಐ ಆಮ್ ಯಾಕಂದ್ರೆ ಬೋತ್. ಸ್ಕ್ರೀನ್ಗಳಲ್ಲಿ ವಿಲನಿಶ್ ಆಗಿ ಕಾಣಿಸ್ಕೊಳ್ತೀರಾ. ಓಕೆ. ಸೊ ಹಾಗಾಗಿ ಅಷ್ಟು ಅಬ್ಬರದಿಂದ ರೆಬಲ್ ಆಗಿ ಕಾಣಿಸ್ಕೊಳ್ಳುವಂತವ್ರು ನಿಜ ಜೀವನದಲ್ಲಿ ಅಷ್ಟು ಎಮೋಷನಲ್ ಇದ್ದಾರಾ ಅಥವಾ ಸ್ಕ್ರೀನ್ ಮೇಲಿಂದ ಇರುವಂತಹ ಲೋಕೇಶ್ ಅವ್ರ ಡಿಫ್ರೆನ್ಸ್ ಇದೆಯಾ? ಆರ್ಟಿಸ್ಟ್ ಹ್ಯಾಸ್ ಟು ಬಿ ಎಮೋಷ್ನಲ್. ಆ ವಲ್ನಬಿಲಿಟಿ ಇದ್ರೇ ನನಗನ್ಸೋದು, ಅಥವಾ ನನ್ನ ಥಿಯೇಟರ್ ಗುರುಗಳೇ ಹೇಳ್ಕೊಟ್ಟಿರೋದು, ಯು ಹ್ಯಾವ್ ಟು ಕನೆಕ್ಟ್ ವಿತ್ ಪೀಪಲ್. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಐ ಹ್ಯಾವ್ ಟು ಬಿ ಓಪನ್. ನಾನು ಆ ವಲ್ನಬಲ್ ಇದ್ದು ಆ ಎಮೋಷ್ನಲ್ ಸೈಡ್ ಇರಲೇಬೇಕು. ಇಲ್ಲ ಅಂತಂದರೆ ಮೇ ಬಿ ಅದು ಆ್ಯಕ್ಟಿಂಗ್ ಮಾಡೋಕ್ಕೆ ಕಷ್ಟ ಅಂತ ಅನಿಸುತ್ತೆ ನನಗೆ. ಸೊ ಎಸ್, ಐ ಆಮ್ ಎಮೋಷ್ನಲ್. ಆ ಟೈಮ್ಸ್ ಆದಾಗ ಐ ಆಮ್ ಪ್ರಾಕ್ಟಿಕಲ್. ಆ ಟೈಮ್ಸ್ ಆದಾಗ ತುಂಬ ನನಗೆ ಹಠನೂ ಇದೆ, ಆ ರಿಜಿಡಿಟಿನೂ ಇದೆ. ಸೊ ಎಲ್ಲ ಇದೆ. ಗಾಡ್ ಫಾದರ್ ಅನ್ನುವಂಥವ್ರು ಯಾರಾದರೂ ಇದ್ದಾರಾ? ನನಗೆ ಇಂಡಸ್ಟ್ರಿಯಲ್ಲಿ ಯಾರು ಗಾಡ್ ಫಾದರ್ ಅಂತ ಯಾರೂ ಇಲ್ಲ ಮ್ಯಾಮ್. ಬಟ್ ಐ ಬಿಲೀವ್ ಒಂದು ಕಡೆ ಹರ್ಷ ಮಾಸ್ಟರ್ ಇಲ್ಲ ಅಂತಂದಿದ್ರೆ ಮೇ ಬಿ ನಾನಿವತ್ತು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಥಿಯೇಟ್ರ್ ಮಾಡಬೇಕಾದ್ರೆ ಇನ್ನೂ ಮೋಸ್ಟ್ಲಿ ಥಿಯೇಟ್ರ್ ಮಾಡ್ಕೊಂಡೇ ಇರ್ತಾಯಿದ್ದೆ. ಸೊ ಆ ನಿಟ್ಟಿನಲ್ಲಿ ಹರ್ಷ ಮಾಸ್ಟರ್ಗೆ ಆ್ಯಂಡ್ ಶಿವಣ್ಣಂಗೆ ಫಾರ್ ಬಜರಂಗಿ, ಬಿಕಾಸ್ ಫಾರ್ ಬಜರಂಗಿ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಲಕ್ ಫ್ಯಾಕ್ಟರ್ ನಂಬ್ತೀರಾ? ಒಂದು ಮಟ್ಟಿಗೆ ಇಲ್ಲ ಅಂತ ಅನಿಸುತ್ತೆ ಮ್ಯಾಮ್. ಬಿಕಾಸ್ ನಾವು ಮಾಡೋ ಕೆಲಸನ ನಾವು ಮಾಡ್ತಾ ಹೋದರೆ, ಅದರಲ್ಲಿ ಬೆಟ್ರ್ ಆಗ್ತಾ ಹೋದರೆ, ಇವತ್ತಲ್ಲ ನಾಳೆ ಅದೇನು ನೀವು ಲಕ್ ಅಂತೀರ ಅದು ಬಂದೇ ಬರುತ್ತೆ ಅಂತ ನನಗನ್ಸುತ್ತೆ. ಲಕ್ ಈಸ್ ನಥಿಂಗ್ ಬಟ್ ಅದೇನೋ ಹೇಳ್ತಾರೆ ಒಂದು ಸೇಯಿಂಗ್, ಸಡನ್ನಾಗಿ ಇದಾಗ್ತಾ ಇಲ್ಲ. ವೆನ್ ಆಪರ್ಚುನಿಟಿ ಮೀಟ್ಸ್ ಹಾರ್ಡ್ ವರ್ಕ್, ಆ ಥರದ್ದೇನೋ ಒಂದಿದೆ. ಸೊ ಅದರಲ್ಲಿ ನಾನು ಜಾಸ್ತಿ ಬಿಲೀವ್ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಲಕ್. ಈಗ ಹರ್ಷ ಸರ್ ಕೂಡ ಬಾಗಿ 2 ಸಿನಿಮಾ ಮಾಡ್ತಿರುವಂಥದ್ದು, ಡೈರೆಕ್ಷನ್ ಮಾಡ್ತಿದ್ದಾರೆ. ಕನ್ನಡದಿಂದ ಪರಭಾಷೆಗೆ ಅವರು ಕೂಡ ಡೈರೆಕ್ಷನ್ ಮಾಡೋ ಹಂತಕ್ಕೆ ಹೋಗಿರುವಂಥದ್ದು. ಏನಾದರೂ ಚಾನ್ಸಸ್ ಇದೆಯಾ ನೀವು ಆ ಸಿನಿಮಾದಲ್ಲಿ ಇರುವಂಥದ್ದು? ಮಾತುಕತೆ ಏನಾದರೂ ನಡೆದಿದೆಯಾ? ಸಿನಿಮಾ ಆಲ್ರೆಡಿ ರಿಲೀಸ್ ಆಗೋಗಿದೆ ಬಾಗಿ 2. ಅಲ್ಲ, ಹಾಂ, ನೆಕ್ಸ್ಟ್ ಅವರ ಮುಂದಿನ ಪ್ರಾಜೆಕ್ಟ್ಸ್ ಅಲ್ಲಿ ಏನಾದರೂ ಗೊತ್ತಿಲ್ಲ ಮ್ಯಾಮ್. ನಾ ಆ ಥರ ಯಾವತ್ತೂ ಅಂದ್ಕೊಂಡು ಇಲ್ಲ. ಆ್ಯಂಡ್ ಐ ಡೋಂಟ್ ಈವನ್ ಮಾಡಬೇಕು ಸರ್ ಕರೀತಾರ ಅನ್ನೋ ಎಕ್ಸ್ಪೆಕ್ಟಿವ್ ಇಲ್ಲ. ಕರೆದ್ರೆ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ನನ್ನ ಹತ್ರ ಅವ್ರಿಗೊಂದು ಎಕ್ಸ್ಟ್ರಾ ಕಂಫರ್ಟ್ ಇದೆ ಆ್ಯಂಡ್ ಎಕ್ಸ್ಟ್ರಾ ಒಂದು ಸ್ಪೇಸ್ ಇದೆ. ನನಗೆ ಅನಿಸಿದ್ದನ್ನು ನಾನು ಅವ್ರ ಜೊತೆ ಹಂಚ್ಕೋಬೋದು. ಇಲ್ಲ ಹಿಂಗೆ ಮಾಡ್ತೀನಿ ಸರ್, ಹಂಗೆ ಮಾಡ್ತೀನಿ ಅನ್ಬೋದು. ಆ್ಯಂಡ್ ಅವ್ರಿಗೂ ಕೂಡ ಫಸ್ಟ್ ನನ್ನ ಒಂದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸಸ್ ಅವ್ರಿಗೆ ಜಾಸ್ತಿ ಗೊತ್ತಿದೆ ಅಂತ ಅನಿಸ್ಬೋದು. ಬಿಕಾಸ್ ಆಫ್ ಬಜರಂಗಿಲ್ಲ ನಾನು ನೋಡಿರೋದ್ರಿಂದ ಆ್ಯಂಡ್ ಬಜರಂಗಿ 2 ನೋಡಿರೋದ್ರಿಂದ ಅವ್ರ ಜೊತೆ 3 ಸಿನಿಮಾ ಹೋಗಿದೆ ಆಲ್ರೆಡಿ, ಜೈ ಮಾರುತಿ 800. ಸೊ ಅವ್ರು ಅರ್ಥ ಮಾಡ್ಕೊಂಡಷ್ಟು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಬೋದು. ಸೊ ಐ ವಿಲ್ ಬಿ ವೆರಿ ಹ್ಯಾಪಿ. ಅವ್ರು ಕರೆದ್ರೆ ಖಂಡಿತ ರೆಗ್ಯುಲರ್ ಟಚ್ ಇದ್ದೀರಾ ಹೇಗೆ? ಹಾಂ, ಟಚಲ್ಲಿದ್ದಾರೆ ಮ್ಯಾಮ್, ಟಚಲ್ಲಿದ್ದಾರೆ. ಯೂಶಲಿ ಸಿನಿಮಾ ಬಗ್ಗೆನೇ ಮಾತಾಡ್ತೀರಾ ಮೀಟ್ ಆದಾಗ, ಅಥವಾ ಸಿನಿಮಾ ಹೊರತುಪಡಿಸಿ ಬೇರೆ ಏನಾದರೂ ಮಾತಾಡ್ತಿರ್ತೀರಾ? ಯೂಶಲಿ ಸಿನಿಮಾ ಬಗ್ಗೆ ಮ್ಯಾಮ್, ಯೂಶಲಿ ಸಿನಿಮಾ ಬಗ್ಗೆ. ಅಂದ್ರೆ ಈಗ ಒಂದು ಲಿಬರ್ಟಿ ಅನ್ನುವಂಥದ್ದು ಇರುತ್ತೆ. ಯಾರಾದರೂ ಡೈರೆಕ್ಟರ್ ಅಥವಾ ಆರ್ಟಿಸ್ಟ್ ಅನ್ನೋ ಇಬ್ಬರ ನಡುವೆ ಲಿಬರ್ಟಿ ಇರುತ್ತೆ. ಆ ಲಿಬರ್ಟಿ ನಿಮ್ಮಿಬ್ಬರ ನಡುವೆ ಎಷ್ಟಿದೆ? ಅಂದರೆ ಯಾವ ರೀತಿ?
ಇವಾಗ ಕ್ಯಾಶುವಲ್ ಆಗಿ ತುಂಬಾ ಫ್ರೆಂಡ್ಸ್ ಆಗಿದ್ರೆ ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ನನ್ಗೆ ಏನಾದ್ರು ಒಂದು ಪಾತ್ರದಲ್ಲಿ ಕೊಡಬಹುದಾ ಅನ್ನೋವಂಥದ್ದು ತುಂಬಾ ಕ್ಯಾಶುವಲ್ ಫ್ರೆಂಡ್ಲಿಯಾಗಿ ಕೇಳ್ತಾರೆ. ನೀವು ಯಾವತ್ತಾದ್ರೂ ಆ ರೀತಿ ಕೇಳಿದಿರಾ ಅಥವಾ ಪ್ರೊಫೆಷನಲಿಸಮ್ ಅನ್ನೋವಂಥದ್ದು ತುಂಬಾ ಇದೆಯಾ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ? ಮ್ಯಾಮ್, ಇಟ್ಸ್ ಎ ಮಿಕ್ಸ್ ಆಫ್ ಲಿಬರ್ಟಿನೂ ಇದೆ, ಪ್ರೊಫೆಷನಲಿಸಮು ಇದೆ. ನನಗೆ ಸರ್ ಗೊತ್ತು, ಅವರು ಅಕಸ್ಮಾತ್ ಆ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಖಂಡಿತ ಅವ್ರು ಕರೀತಾರೆ. ಬಿಕಾಸ್ ಆ್ಯಸ್ ಎ ಡೈರೆಕ್ಟರ್ ಅವ್ರು ಯಾವತ್ತಿದ್ರೂ ಪಾತ್ರ ಸೂಟ್ ಆಗೋಕ್ಕೆ ಇವ್ರು ಸೂಟ್ ಆಗ್ತಾರಾ ಇಲ್ವಾ ಅಂತ ಅವ್ರಿಗೆ ಸಿನಿಮಾ ಮೇಲಿನ ಒಲವು ಜಾಸ್ತಿ ಇರುತ್ತೆ. ಆ್ಯಂಡ್ ನನಗೂ ಯಾವತ್ತಿಂದ ನಾವೆಲ್ಲರೂ ಚಿಕ್ಕವರು, ಸಿನಿಮಾ ದೊಡ್ಡದು. ಸೊ ಅದಕ್ಕೇನು ಜಸ್ಟಿಸ್ ಸರ್ವ್ ಮಾಡಬೇಕೋ ಅದನ್ನು ಯಾವತ್ತೂ ಮಾಡಲೇಬೇಕು. ಸೊ ಆ ನಿಟ್ಟಿನಲ್ಲಿ ಅವರು ಕೂಡ ಪಾತ್ರದಕ್ಕೆ ಇವ್ನು ಲೋಕಿ ಸೂಟ್ ಆಗ್ತಾನೆ ಅಂತಂದರೆ ಖಂಡಿತ ಕರೀತಾರೆ. ಇಲ್ಲ ಅಂತಂದರೆ ಅವರು ಹೇಳೋಕ್ಕೆ ಹೋಗಲ್ಲ. ನಾನು ಯಾವತ್ತೂ ಅದನ್ನು ಆ ಲೈನ್ನ ಕ್ರಾಸ್ ಮಾಡಿಲ್ಲ, ನಾನು ಯಾವತ್ತೂ ಕೇಳಕ್ಕೆ ಹೋಗಿಲ್ಲ. ನಿಮಗಾಗಿನೇ ಒಂದು ಆ ಪಾತ್ರಕ್ಕೆ ಕತೆ ಬರೆದು ನೀವು ಬರಲೇಬೇಕು, ಈ ಪಾತ್ರಕ್ಕೆ ನೀವೇ ಸೂಟ್ ಆಗ್ತೀರಾ ಅನ್ನೋವಂಥದ್ದು ಆಗಿದೆಯಾ? ಅಂದರೆ ಯಾವ ರೀತಿ? ಅಂದ್ರೆ ಯೂಶಲಿ ಇವಾಗ ಕತೆ ಬರೀತಾರೆ, ಆಮೇಲೆ ಆಯ್ಕೆ ಮಾಡ್ತಾರೆ ಪಾತ್ರಗಳಿಗೆ ಯಾರ್ಯಾರು ಸೂಟ್ ಆಗಬಹುದು ಅನ್ನುವಂಥದ್ದು. ಒಂದಷ್ಟು ಡೈರೆಕ್ಟರ್ಸ್ ಇದ್ದಾರೆ. ಇನ್ನೊಂದ್ ಕಡೆ ನಿಮಗೋಸ್ಕರನೇ ಇವರೇ ಇರಬೇಕು, ಲೋಕೇಶ್ ಅವರೇ, ಅವ್ರಿಗೋಸ್ಕರ ನಾನು ಪಾತ್ರ ಬರೀತೀನಿ, ಈ ಕ್ಯಾರೆಕ್ಟರ್ ಬರೀತಾ ಇದ್ದೀನಿ ಅನ್ನುವಂಥದ್ದು. ಇಲ್ಲ ಮ್ಯಾಮ್, ಸದ್ಯಕ್ಕೆ ಇಲ್ಲಿವರೆಗೂ ಆ ಥರ ಯಾವುದೂ ಆಗಿಲ್ಲ. ಇಷ್ಟವರೆಗೂ ಬಂದಿರೋದೆಲ್ಲ ಈ ಥರ ನಾವೊಂದು ಕತೆ ಅಂದ್ಕೊಂಡಿದ್ವಿ, ಅದರಲ್ಲಿ ಒಂದು ಪಾತ್ರ ಇದೆ. ಸೊ ಆ ಪಾತ್ರ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಬಂದಿರೋದು. ಆ ಥರ ಎಕ್ಸಾಂಪಲ್ಸ್ ಇದೆ. ಈಗ ಪರಭಾಷೆಗೆ ಹೋಗಿರೋವಂಥದ್ದು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಿಮ್ಮನ್ನು? ಎಷ್ಟು ಖುಷಿ ಇದೆ? ಖಂಡಿತ ತುಂಬ ಖುಷಿ ಇದೆ ಮ್ಯಾಮ್. ಬಿಕಾಸ್ ನಾಟ್ ನೆಸಸರಿ, ಅಲ್ಲೇ ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ, ಅಲ್ಲೇ ಸುಮಾರಷ್ಟು ವಿಲನ್ಸು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಅದನ್ನು ಬಿಟ್ಟು ಇಲ್ಲೆಲ್ಲೋ ಹುಡುಕಿ ಎಲ್ಲೋ ನನ್ನ ಫೋಟೋ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಆ ಫೋಟೋ ನೋಡಿದಾಗ ಅವ್ರಿಗೇನೋ ಒಂದು ಕನೆಕ್ಟ್ ಆಗಿ, ಇಲ್ಲ ನಾನು ಅಂದ್ಕೊಂಡಿರೋ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಕರೆಸಿ ಪರವಾಗಿಲ್ಲ ಅಂತ ಹೇಳಿ ಮಾಡಿದಾಗ ತುಂಬ ಚೆನ್ನಾಗಿ ನಡೆಸ್ಕೊತಾರೆ. ಆ್ಯಂಡ್ ಕೈಂಡ್ ಆಫ್ ರೆಸ್ಪೆಕ್ಟ್, ಹಾಗೆ ಪಾತ್ರ ಕೂಡ, ಆ್ಯಂಡ್ ಚೆನ್ನಾಗಿ ಖುಷಿ ಕೊಡುತ್ತೆ. ಆ್ಯಸ್ ಎ ಕ್ಯಾಶುವಲ್ ಆಗಿ ನಾನು ಕೇಳ್ತಾ ಇದ್ದೀನಿ, ಆರ್ಟಿಸ್ಟ್ಗಳಂತ ಹೇಳಿದ್ರೆ ಸಿನಿಮಾಗಳ ಲೈನಪ್ ಇರುತ್ತೆ, ಹೌದು, ಕೆಲವು ಸಲ ಇರೋದಿಲ್ಲ, ಹೇಳೋಕ್ಕಾಗೋದಿಲ್ಲ ಯಾಕೆ ಏನು ಅನ್ನೋವಂಥದ್ದು. ನಿಮಗೆ ಯಾವತ್ತಾದರೂ ಆ ರೀತಿ ಖಾಲಿ ಕೂತಿರೋದುಂಟಾ? ಮ್ಯಾಮ್ ಇದೆ, ಸಾಕಷ್ಟು ಟೈಮ್ ಇದೆ. ಈಗ ನನಗೆಲ್ಲರೂ ಬೈತಾ ಇರ್ತಾರೆ, ಯಾಕೆ ಬರೀ ಒಂದೇ ಸಿನಿಮಾ ಅಂತ ಮಾಡ್ತೀಯಾ, ಮಾಡ್ತಾ ಇರಬೇಕು, ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇರಬೇಕು, ಯು ಶುಡ್ ಹ್ಯಾವ್ ಎ ಬ್ಯಾಕಪ್ ಅಂತೆಲ್ಲ. ಬಟ್ ನಾನು ಅವ್ರಿಗೆ ಅದೇ ಹೇಳೋದು ಯಾವತ್ತು, ಐ ಆಲ್ವೇಸ್ ಬಿಲೀವ್ ಒಂದು ಸಿನಿಮಾ ನಾನು ಮಾಡಬೇಕಾದ್ರೆ ದಟ್ ಈಸ್ ಮೈ ಲಾಸ್ಟ್ ಫಿಲಮ್ ಅಂತ. ಸೊ ಈಗ ನನ್ನ ಜೀವನದಲ್ಲಿ ಈ ಸಿನಿಮಾ ಅಥವಾ ನಾನು ಇನ್ನೊಂದು ವರ್ಷಕ್ಕೆ ನಾನೇ ಇರಲ್ಲ, ನನ್ನ ಲೈಫೇ ಇರಲ್ಲ ಅಂತಂದರೆ, ಈಗ ನನ್ನ ಕೈಲಿ ಒಂದು ಸಿನಿಮಾ ಇದೆ ಅಂದರೆ ಹೌ ವಿಲ್ ಐ ಟ್ರೀಟ್ ದಟ್ ಫಿಲಮ್? ಎಷ್ಟು ಪ್ರಾಮುಖ್ಯತೆ ಕೊಟ್ಟು, ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು, ಮೇ ಬಿ 100% ಅಲ್ಲ 200% ಕೊಟ್ಟು ನಾನು ಮಾಡ್ತೀನಿ ಆ ಸಿನಿಮಾನ. ಸೊ ಆ ರೀತಿ ನಾನು ಪ್ರತಿಯೊಂದು ಸಿನಿಮಾನೂ ನನಗಾಗಬೇಕು ಅಂತ ನಂದೊಂದು ಯು ಕ್ಯಾನ್ ಕಾಲ್ ಇಟ್ ಎಥಿಕ್ಸ್ ಅಂತನಾದರೂ ಹೇಳ್ಬೋದು, ಅಥವಾ ಒಂದು ಪ್ರೋಸೆಸ್ ಅಂತನಾದರೂ ಹೇಳ್ಬೋದು, ಹಠ ಅಂತನಾದರೂ ಹೇಳ್ಬೋದು. ಸೊ ನನಗೆ ಆ ಥರದೊಂದು ಪ್ಯಾಟ್ರನ್, ನನಗೆ ಪ್ರತಿ ಸಿನಿಮಾ ಹ್ಯಾಸ್ ಟು ಬಿ ಮೈ ಲಾಸ್ಟ್ ಫಿಲಮ್. ಇಫ್ ಇಟ್ ಈಸ್ ಮೈ ಲಾಸ್ಟ್ ಫಿಲಮ್, ನಾನು ಹೆಂಗೆ ಅದನ್ನು ಕೆಲಸ ಮಾಡ್ತೀನಿ ಅಂತ. ಆ್ಯಂಡ್ ಸಾಕಷ್ಟು ದಿನ ನೀವು ಹೇಳಿದ ಖಾಲಿ ಕೂತಿರೋದು ಇದೆ. ಬಟ್ ನಾನು ಖಾಲಿ ಕೂತಿದ್ದೀನಿ, ಏನು ಮಾಡಲಿ ಅಂತ ನಾನು ಯೋಚನೆ ಮಾಡಲ್ಲ. ನಾನು ಆ ಟೈಮ್ನು ಎಂಜಾಯ್ ಮಾಡಿದ್ದೀನಿ. ಬಿಕಾಸ್ ಈ ಟೈಮ್ ಖಾಲಿ ಇದೆ ನನಗೆ, ನಾನು ಹೆಂಗೆ ಅಪ್ಡೇಟ್ ಆಗ್ಬೋದು, ನಾನು ಏನು ಬೇರೆ ಕಲಿಬೋದು, ಅಥವಾ ಬೇರೆ ಏನು ಸ್ಕಿಲ್ ಕಲ್ತ್ಕೊಬೋದು. ಬಿಕಾಸ್ ಒಂದು ಸಿನಿಮಾ ಅಂತ ಬಂದಾಗ ಬರೀ ಆ್ಯಕ್ಟಿಂಗ್ ಒಂದೇ ಪಾರ್ಟ್ ಅಲ್ಲ, ಎಷ್ಟೊಂದಿದೆ, ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇದೆ. ಎಡಿಟಿಂಗ್ ಇದೆ, ಸ್ಕ್ರೀನ್ ರೈಟಿಂಗ್ ಇದೆ, ಡೈರೆಕ್ಷನ್ ಇದೆ, ಲೈಟಿಂಗ್ ಇದೆ, ಮೇಕಪ್ ಇದೆ, ಎಷ್ಟೊಂದಿದೆ. ಸೊ ಯಾವುದ್ರ ಬಗ್ಗೆನೂ ತಿಳ್ಕೊತಾ ಹೋದಷ್ಟು ತಿಳ್ಕೊತಾನೇ ಇರ್ಬೋದು. ಸೊ ಆದಷ್ಟು ಬೇರೆ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅದು ತಿಳ್ಕೊಂಡಾಗ ಅದು ನನಗೆ ಗೊತ್ತಿದ್ದೇನೋ ಅಥವಾ ಗೊತ್ತಿಲ್ಲದೇನೋ ನನಗದು ಪರ್ಫಾರ್ಮೆನ್ಸಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಟೈಮ್ ನಾನು ಸೆಟ್ಗೆ ಹೋದಾಗ ಹೆಲ್ಪ್ ಆಗುತ್ತೆ. ಸೊ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ವಿಲ್ಲನ್ ಆಗಲೇಬೇಕು ಅನ್ನೋಂಥದ್ದು ಯಾರೂ ಅಂದ್ಕೊಂಡಿರಲ್ಲ, ಅದು ಪಾತ್ರಗಳು ಹಾಗೆ ಬರುತ್ತೆ. ಬಟ್ ನೀವು ಹೀರೋ ಆಗಿ ಬರಬೇಕು ಅಂತ ಏನಾದರೂ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ರಾ? ಮ್ಯಾಮ್, ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡೇ ಬಂದವನಲ್ಲ. ನಾನು ಆವಾಗಲೇ ಹೇಳಿದಾಗೆ ಮೇ ಬಿ ಲಾಸ್ಟ್ ಒಂದು ನಾಟಕ, ಆ ನಾಟಕದ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋಣ ಅಂದ್ಬಿಟ್ಟು ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಆ ಥರ ಆ್ಯಕ್ಟರ್ ಆದವನು ನಾನು. ಸೊ ಈ ಥರ ಎಲ್ಲ ನನಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಯಾವತ್ತಿಗೂ ನಿಮಗೆ ಕ್ವಶನ್ ಬರಲಿಲ್ವಾ, ನಾನು ಹೀರೋ ಆಗಬಹುದಲ್ಲ, ನಾನು ಹೀರೋ ಮೆಟೀರಿಯಲ್, ಯಾರಾದರೂ ಪಾತ್ರ ಈ ರೀತಿ ನನಗೆ ಕೊಡಬಹುದಲ್ಲ ಅನ್ನೋವಂಥದ್ದು ಆಲೋಚನೆ ಬಂದಿದೆಯಾ? ಮ್ಯಾಮ್, ನನಗೆ ಹೀರೋ ವಿಲನ್ಗಿಂತ ಇಟ್ಸ್ ಆಲ್ವೇಸ್ ಈಗಲೂ ಕೂಡ ಪಾತ್ರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಎಕ್ಸಾಂಪಲ್, ಯಾರೋ ಒಬ್ಬರು ನಾಳೆ ಯಾರೋ ನೆಕ್ಸ್ಟ್ ಬಂದು ಈ ಥರದೊಂದು ಲೀಡ್ ಕ್ಯಾರೆಕ್ಟರ್ ಇದೆ ಅಂದಾಗ, ಲೀಡ್ ಕ್ಯಾರೆಕ್ಟರ್ ಓಕೆ, ಬಟ್ ಆ ಪಾತ್ರ ಏನು, ಕತೆ ಏನು, ಫಸ್ಟ್ ಅದು ನಾನು ಅದನ್ನು ಅಪ್ರೋಚ್ ಮಾಡಬೇಕಾಗಿರೋದು ಪಾತ್ರ ಅಂತಲೇ ಅಪ್ರೋಚ್ ಮಾಡಬೇಕು ಹೊರತು ನಾನು ಲೀಡು ಅಂದ್ಕೊಂಡು ಟ್ಯಾಗ್ ಲೈನ್ ಹಾಕ್ಕೊಂಡು ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಅದ್ರ ಪಾತ್ರ ಆಗೇ ಮಾಡಬೇಕು.
ಈ ವಿಲನ್ ಆದ್ರೂ ನಾನು ವಿಲನ್ ಅಂತ ಟ್ಯಾಗ್ಲೈನ್ ಹಾಕ್ಕೊಂಡು ಅಥವಾ ಏನಾರ ಮಾಡ್ಕೊಂಡು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಅನ್ ಆ್ಯಕ್ಟರ್ ಅಷ್ಟೇ. ಸೊ ಆ ಥರ ಅಪ್ರೋಚ್ ಮಾಡ್ತೀನಿ. ನನಗೆ ಆ ಥರ ಅನಿಸಿಲ್ಲ ಯಾರು ನನಗೆ ಹೀರೋ ಮಾಡ್ಬೋದಲ್ವಾ ಅಥವಾ ಇದು ಮಾಡ್ಬೋದಲ್ವ ಅಂತ. ನಾನು ಆ ಒಂದು ಬ್ಲ್ಯಾಂಕ್ ಸ್ಪೇಸಲ್ಲಿ ಇರೋಕ್ಕೆ ಟ್ರೈ ಮಾಡ್ತೀನಿ ಯಾವತ್ತು. ನೆಕ್ಸ್ಟ್ ಬರೋ ಸಿನಿಮಾ ಆಗಲಿ ಅಥವಾ ಯಾವುದನ್ನ ಸ್ಟೋರಿ ಆಗಲಿ ಏನೋ ಬೇರೆ ಇರ್ಬೋದು, ಬೇರೆ ಇರುತ್ತೆ, ನನಗೆ ಬೇರೆ ಒಂದಷ್ಟು ಅಂಶಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ಆ ಒಂದು ಬ್ಲ್ಯಾಂಕ್ ಸ್ಪೇಸಲ್ಲಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ಸಿನಿಮಾ ಒಪ್ಕೋಬೇಕಾದ್ರೂ ಇದೊಂದು ಮೈಲ್ ಸ್ಟೋನ್ ನನಗೆ ಅಂತ ಹೇಳಿ ಕಲಾವಿದರು ಒಪ್ಕೊಳ್ಳೋದು. ಅದು ಹೀರೋ ಆಗಿರಲಿ, ವಿಲನ್ ಆಗಿರಲಿ, ಒಂದು ಹಾಸ್ಯ ಪಾತ್ರ ಮಾಡೋರಾಗಿರಲಿ. ಆದರೆ ನಿಮಗೆ ಆಪರ್ಚುನಿಟಿಗಳು ಬರ್ತಾ ಇರುತ್ತೆ. ಸೊ ಈ ಒಂದು OG ಆಪರ್ಚುನಿಟಿ ಇರಬಹುದು. ಈ ಸಿನಿಮಾಗಳ ಕತೆ ಆಯ್ಕೆಯಲ್ಲಿ ಲೋಕೇಶ್ ಅವ್ರು ಹೇಗೆ ಅದನ್ನು ಟ್ಯಾಕಲ್ ಮಾಡ್ತಾರೆ ಅಂತ? ಮ್ಯಾಮ್, ಟ್ಯಾಕಲ್ ಎಲ್ಲ ಏನೂ ಇಲ್ಲ. ದೊಡ್ಡ ಪದ ಟ್ಯಾಕಲ್ ಗೀಕಲ್ ಅನ್ನೋದೆಲ್ಲ ಇಲ್ಲ. ಫಸ್ಟ್ ಟೈಮ್ ಕೇಳಿದಾಗ ಅದು ಇಷ್ಟ ಆಗಬೇಕು. ಸೊ ಓಕೆ, ನಾನು ಈ ಥರದ್ದು ಯಾವುದೂ ಹಿಂದೆ ನನ್ನ ಸಿನಿಮಾಗಳಲ್ಲಿ ಮಾಡಲಿಲ್ಲ, ಸೊ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೂ ಒಂದಷ್ಟು ಕಲಿಯೋಕ್ಕೆ ಅವಕಾಶ ಸಿಗುತ್ತೆ. ಆ ಒಂದು ಜರ್ನಿ ಇರುತ್ತಲ್ಲ, ಈ ಪಾತ್ರನ ಹೆಂಗೆ ಮಾಡ್ಬೋದು, ನಾನು ಹೆಂಗೆ ತೆರೆ ಮೇಲೆ ತರ್ಬೋದು, ಡೈರೆಕ್ಟ್ರ್ ಏನೋ ಹೇಳ್ತಾ ಇದ್ದಾರಲ್ಲ ಅದನ್ನು ನಾನು ತೆರೆ ಮೇಲೆ ತರೋಕ್ಕೆ ಆ ಪ್ರೋಸೆಸ್ ಇರುತ್ತಲ್ಲ, ಆ ಪ್ರೋಸೆಸ್ನ ಎಂಜಾಯ್ ಮಾಡ್ತೀನಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಎಂಜಾಯ್ ಮಾಡ್ತೀನಿ ಅಂದರೆ ಎಸ್. ಆ್ಯಂಡ್ ದೆನ್ ಅದ್ರ ನೆಕ್ಸ್ಟ್ ಬಂದಾಗ ಟೆಕ್ನಿಷಿಯನ್ಸ್ ಯಾರ್ಯಾರು, ಮೇ ಬಿ ಸುಜಿತ್, ಇವಾಗ OG ಅಂತ ನೀವು ಮಾತಾಡ್ತಾ ಇದ್ದೀರಾ ಅಂದರೆ ಸುಜಿತ್ ಸರ್ ಇದ್ದರು. ಅದಾದಮೇಲೆ ಕ್ಯಾಮ್ರಾಮನ್ ಆಗಿ ರವಿ ಕೆ ಚಂದ್ರನ್ ಅವರಿದ್ದರು. ಇವರೆಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್. ರವಿ ಕೆ ಚಂದ್ರನ್ ಸರ್ ಅಂತೂ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಲಾಸ್ಟ್ ಥಗ್ ಲೈಫ್ ಅಂತ ಬಂತು, ಅವರು ಇನ್ನೂ ಸಾಕಷ್ಟು ಸ್ಟಾರ್ಸ್ಗಳ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರದ್ದು ಲಿಟ್ರಲಿ ನಿಮ್ಮೊಂದು ಫ್ರೇಮ್ ಏನಾದ್ರು ನೋಡ್ತು ಅಂದರೆ ಇಟ್ ವಿಲ್ ಬಿ ಲೈಕ್ ಪೇಂಟಿಂಗ್. ಅಷ್ಟು ಕಲರ್ಫುಲ್ ಆಗಿರುತ್ತೆ ವಿತೌಟ್ DI. ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಮಾನಿಟ್ರಲ್ಲಿ ಕೂತ್ಕೊಂಡು ನೋಡೋದು ಆ ಥರ. ಸೊ ಇದೆಲ್ಲ ನಂಗೆ ಎಕ್ಸೈಟ್ ಮಾಡುತ್ತೆ. ಸೊ ನನ್ನ ಶಾರ್ಟ್ ಇಲ್ಲದೆ ಇದ್ದರೂ ಅವ್ರು ಹೆಂಗೆ ಫ್ರೇಮ್ ಇಡ್ತಾ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ಈ ಪ್ರೋಸೆಸ್ ನನಗೆ ಇಷ್ಟ. ಈ ಅನಲೈಸೇಷನ್ ನೀವು ಅಂದ್ರಲ್ಲ ಹೆಂಗೆ ಟ್ಯಾಕಲ್ ಅಂತ, ಟ್ಯಾಕ್ಲಿಂಗ್ ಎಲ್ಲ ಏನೂ ಇಲ್ಲ, ಅಬ್ಸರ್ವೇಷನ್ ಅಂತ ಅನ್ಬೋದು. ಆ ಅಬ್ಸರ್ವೇಷನ್ ನನಗಿಷ್ಟ, ಆ ಪ್ರೋಸೆಸ್ ಇಷ್ಟ. ಸೊ ಅದೆಲ್ಲ ಎಕ್ಸೈಟ್ ಆಯಿತು ಅಂತಂದರೆ ಎಸ್, ಐ ವಿಲ್ ಡೂ ಇಟ್. ಸಂಭಾವನೆ ಕಾಂಪ್ರಮೈಸ್ ಆಗಿದ್ದೀರಾ? ಸಾಕಷ್ಟು ಸತಿ ಆಗಿದ್ದೀನಿ ಮ್ಯಾಮ್, ತುಂಬ ಸತಿ. ಯಾವತ್ತಾದ್ರೂ ರಿಗ್ರೆಟ್ ಇದೆಯಾ, ಈ ರೀತಿ ಪಾತ್ರ ನಾನು ಬಿಟ್ಟೆ ಅನ್ನುವಂಥದ್ದು ಪಾತ್ರದ ವಿಚಾರ? ಬಿಕಾಸ್ ಆಫ್ ಬಹುಶಃ ನಿಮಗೆ ಡೇಟ್ಸ್ ಅದು ಸಿಗಲಿಲ್ಲ ಅಥವಾ ನಿಮಗೆ ಬೇರೆ ಏನೋ ಕೆಲಸ ಇತ್ತು? ಇಲ್ಲ ಮ್ಯಾಮ್, ಆ ಥರ ನಾನು ಯಾವತ್ತೂ ರಿಗ್ರೆಟ್ ಮಾಡಿಲ್ಲ. ಒಂದು ಸತಿ ಡಿಸಿಷನ್ ಈಸ್ ಮೇಡ್. ಈಗ ಡೇಟ್ಸ್ ಇತ್ತು, ಮಾಡೋಕ್ಕಾಗಲಿಲ್ಲ ಅಂದಾಗ ಮಾಡೋಕ್ಕಾಗಲಿಲ್ಲ ಅಷ್ಟೇ, ಹಾಗೇನಿಲ್ಲ. ಆ ಥರ ಯಾವತ್ತೂ ನಾನು ರಿಗ್ರೆಟ್ ಮಾಡಿಲ್ಲ. ನಿಮ್ಮ ಡ್ರೀಮ್, ಒಂದು ಅಡ್ಮೈರ್ ಮಾಡುವಂತಹ ಈ ರೀತಿ ಪಾತ್ರ ನಾನು ಫ್ಯೂಚರಲ್ಲಿ ಪ್ರಾಜೆಕ್ಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ, ಅಪ್ರೋಚ್ ಮಾಡಬಹುದು ಅನ್ನುವಂಥದ್ದು ಯಾವುದಾದ್ರೂ ಇದೆಯಾ? ನೋ ಮ್ಯಾಮ್, ನಾನು ಆಗಲೇ ಹೇಳಿದಾಗೆ ಐ ಲೀವ್ ಇನ್ ದ ಪ್ರೆಸೆಂಟ್ ಆ್ಯಂಡ್ ಐ ವಿಲ್ ಫೀಲ್ ಲೈಕ್ ದಿಸ್ ಇಸ್ ಮೈ ಲಾಸ್ಟ್. ಇವಾಗ ನೀವು OG ಕೇಳಿದ್ರೆ OGನೇ ನನ್ನ ಲಾಸ್ಟ್ ಸಿನಿಮಾ. ಅಂದರೆ ಲೋಕೇಶ್ ಅವರು ತುಂಬ ಪ್ರಾಕ್ಟಿಕಲ್ ಇದ್ದಾರೆ ಲೈಫಲ್ಲಿ. ಎಸ್, ಇರಬೇಕು ಅಂತ ಅನಿಸುತ್ತೆ. ಇಲ್ಲ ಅಂದಷ್ಟು ಆವಾಗಲೇ ಡಿಸಪಾಯಿಂಟ್ಮೆಂಟ್ ಆಗೋದು, ತುಂಬ ನೋವುಗಳಾಗೋದು, ಎಕ್ಸ್ಪೆಕ್ಟೇಷನ್ಸ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಅಂದ್ಕೊಳ್ದೆ ಫುಲ್ಫಿಲ್ ಆಗಲಿಲ್ಲ ಅಂತಂದರೆ, ಸೊ ಈ ಥರದ್ದೆಲ್ಲ ಒಂದಷ್ಟು ಕ್ವಶನ್ ಮಾರ್ಕ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನಾನು ಆ ಝೋನ್ಗೆ ಹೋಗೋಕ್ಕೆ ಯಾವತ್ತೂ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಲಿವ್ ಇನ್ ದ ಪ್ರೆಸೆಂಟ್. ಸೊ ಏನಂದರೆ ಒಂದು ಹ್ಯೂಮನ್ ಅಂತ ಹೇಳಿದ ತಕ್ಷಣ ಈ ನೋವು ನಲಿವು ಎಲ್ಲವೂ ಇದ್ದಿದ್ದೆ. ಅದರಲ್ಲೂ ಆರ್ಟಿಸ್ಟ್ ಲೈಫಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿರುತ್ತೆ. ಯಾಕಂದರೆ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ದಿನನಿತ್ಯ ಎದ್ದೇಳಿದ್ರೆ ನೀವು ಚಾಲೆಂಜಲ್ಲೇ ನೀವು ಎದ್ದೇಳಬೇಕು. ಯಾಕಂದರೆ ಆ ರೀತಿ ಒಂದಷ್ಟು ಕಾಂಟ್ರವರ್ಸಿಗಳಿರ್ಬೋದು, ಯಾವಾಗ ಹೇಗೆ ಬರುತ್ತೆ ಅನ್ನೋಂಥದ್ದು ಹೇಳೋಕ್ಕಾಗಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾ ಈಸ್ ಎ ವಾಸ್ಟ್, ಆ ಬಸ್ ಅನ್ನೋಂಥದ್ದು ಹಾಗೆ. ನಾನು ಆ್ಯಕ್ಚುಲಿ ನೀವು ನಂಬಲ್ಲ, ನಾನು ನೋಡೋದೇ ಕಡಿಮೆ ಸೋಷಿಯಲ್ ಮೀಡಿಯಾ. ನಿಮ್ಗೆ ಅತಿಶಯೋಕ್ತಿ ಅನಿಸಿದೆ. ಆ್ಯಕ್ಟಿವು ವೆರಿ ರೇರ್. ನನ್ನ ಸಿನಿಮಾಗಳು ಬಂದಾಗ ಮಾತ್ರ ಅಷ್ಟೇ ಆ್ಯಕ್ಟಿವ್, ಇಲ್ಲ ಅಂದರೆ ನಾನು ಜಾಸ್ತಿ ಚೆಕ್ ಮಾಡೋಕ್ಕೆ ಹೋಗಲ್ಲ. ಏನು ಮಾಡ್ತಿರ್ತೀರಾ ಅಂತ? ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ರದ್ದು ಈಗ ನನಗೆ ಇಷ್ಟ ಇಲ್ಲ ಮ್ಯಾಮ್. ಬಿಕಾಸ್ ಈಗ ಏನು ಏನಕ್ಕೆ ಅಪ್ಡೇಟ್ ಕೊಡಬೇಕು? ಈಗ ಸಿನಿಮಾಗಳು ಬಂದಾಗ ಹಾಗೇನ ಅತಿಶಯೋಕ್ತಿ ಅನಿಸ್ಬೋದು ಇದನ್ನು. ಬಟ್ ನಾನು ಹೇಗೆ ಯೋಚನೆ ಮಾಡ್ತೀನಿ ಅಂದರೆ, ನನ್ನ ಕೆಲಸ ಮಾತಾಡಬೇಕು ಅಂತ ಯಾವತ್ತೂ ಯೋಚನೆ ಮಾಡ್ತೀನಿ. ಆ್ಯಂಡ್ ಕೆಲಸ ಚೆನ್ನಾಗಿ ಮಾಡಿದಾಗ ಆ್ಯಂಡ್ ಅದು ನೋ ಡೌಟ್ ಜನ ನೋಡ್ತಾರೆ ಆ್ಯಂಡ್ ಅದನ್ನು ಇಷ್ಟಪಟ್ಟೇ ಪಡ್ತಾರೆ. ಇರ್ರೆಸ್ಪೆಕ್ಟಿವ್ ಆಫ್ ನೀವು ಪಬ್ಲಿಸಿಟಿ ತುಂಬ ಚೆನ್ನಾಗಿ ಮಾಡಿ ಅಥವಾ ನಿಮ್ಮ ಬಗ್ಗೆ ನೀವು ತುಂಬ ಚೆನ್ನಾಗಿ ಹೇಳ್ಕೊಳ್ಳಿ ಬಿಡಿ. ಈಗ ಬಜರಂಗಿ ಮಾಡಿದಾಗ ನೋ ಸೋಷಿಯಲ್ ಮೀಡಿಯಾ ವಸ್ತೆ. ನಾನು ಆ ಎರಾನಲ್ಲೂ ಇದ್ದೀನಿ. ಫೇಸ್ಬುಕ್ ಇತ್ತು ಅಥವಾ ಆರ್ಕುಟ್ ಅಂತ ಇತ್ತು, ಆವಾಗಲೂ ಇತ್ತು. ಬಟ್ ಸ್ಟಿಲ್ ಬಜರಂಗಿ 1 ಮಾಡಿದಾಗ ನಾನು ಅಂದ್ಕೊಂಡು ಇರಲಿಲ್ಲ. ಆ್ಯಂಡ್ ಆ ಒಂದು ಪ್ರೀತಿನ ಜನ ನನಗೆ ಇವತ್ತು ತೋರಿಸ್ತಾರೆ. ಇವತ್ತು ನಾನು ಮನೆ ಮುಂದೆ ನಿಂತ್ಕೊಂಡಿರ್ತೀನಿ, ಇಲ್ಲ ಎಲ್ಲ ನಿಂತ್ಕೊಂಡು ಯಾರ ಜೊತೆ ಮಾತಾಡ್ಬೇಕಾದ್ರೆ, ಏಯ್ ಬಜರಂಗಿಲಿ ಮಾಡಿದವನು ರಾಣಾ ಅಂತಾರೆ.
ಸೊ ಅಷ್ಟು ನೆನಪಿದೆ ಅಂತಂದಾಗ ಕೆಲಸ ಮಾತಾಡಲಿ. ಹಾಗಾದ್ರೆ ಫೋನ್ ಎಷ್ಟು ಯೂಸ್ ಮಾಡ್ತಾರೆ ಲೋಕೇಶ್ ಅವರು? ಫೋನಾ? ನಾರ್ಮಲ್ ಮ್ಯಾಮ್, ಇಟ್ಸ್ ವೆರಿ ನಾರ್ಮಲ್. ಯಾರನ್ನ ಮಾತಾಡಿದ್ರೆ ಅಥವಾ ಇಮೇಲ್ಸ್ ಏನಾರ ಮಾಡೋಕ್ಕೆ ಅಥವಾ ಮೆಸೇಜಸ್ ಮಾಡೋಕ್ಕೆ ಅಥವಾ ಏನಾದರೂ ಒಂದು ತುಂಬಾ ಕನೆಕ್ಷನ್ ಇಲ್ಲ ಮೊಬೈಲ್ಗೆ? ಅಷ್ಟೊಂದಿಲ್ಲ ಮ್ಯಾಮ್. ಇಟ್ಸ್ ಡೇ ಟು ಡೇ ಲೈಫಲ್ಲಿ ನಾರ್ಮಲಿ ಎಷ್ಟು ಬೇಕೋ ಅಷ್ಟಿದೆ. ಓಕೆ, ಈಗ ಮುಖ್ಯವಾಗಿ ಈ OG ಸಿನಿಮಾ ಒಂದು ಅಪ್ರೋಚ್ ಹೇಗೆ ಬಂತು, ಹೇಗೆ ಕನೆಕ್ಟ್ ಆಯಿತು ಸಿನಿಮಾ ಟೀಮ್ಗೂ ನಿಮಗೂ ಅಂತ? ಆ್ಯಕ್ಚುಲಿ ಒಬ್ಬರು ಕಾಸ್ಟಿಂಗ್ ಡೈರೆಕ್ಟರ್ ಅದ ಟೀಮಲ್ಲಿ ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಕಾಸ್ಟಿಂಗ್ ಡೈರೆಕ್ಟರ್ ಕನ್ನಡದವರು. ಸೊ ಅವರೊಂದಷ್ಟು ಆಪ್ಷನ್ಸ್ ಆ ರೋಲ್ಗೇನೋ ಒಂದು ತೋರಿಸಿದಾಗ, ಸೊ ಕನ್ನಡದವ್ರು ಆಗಿದ್ದರಿಂದ ಇಲ್ಲಿಂದನೂ ಒಂದಷ್ಟು ಆಪ್ಷನ್ಸ್ ತೋರಿಸಿದ್ದಾರೆ. ಈ ಥರ ಯಾರು ವಿಲನ್ಸ್ ಎಲ್ಲ ಇದ್ದಾರೆ, ಅವರಿದ್ದಾರೆ ಅಂತಂದಾಗ ಆಗ ಸುಜಿತ್ ಸರ್ಗೆ ನನ್ನ ಫೋಟೋ ಸ್ಟ್ರೈಕ್ ಆಗಿಬಿಟ್ಟಿದೆ. ಇಲ್ಲ, ಇವರು ಕರೆಕ್ಟಾಗಿರ್ತಾರೆ, ನನ್ನ ಕ್ಯಾರೆಕ್ಟರ್ ಅಂದ್ಕೊಂಡಿರುವಾಗ ಅವ್ರ ಲುಕ್ ಆಗಲಿ ಅವ್ರು ಇದಾಗಲಿ, ಸೊ ಮಾತಾಡಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಟೀಮಿಂದ ಫೋನ್ ಮಾಡಿ ನಂದು ಪ್ರೊಫೈಲ್ ಕೇಳಿದ್ರು, ಶೋರೀಲ್ ಏನಾರ ಇದ್ದರು ಕಳಿಸಿ ಅಂತ. ಸೊ ಶೋರೀಲೆಲ್ಲ ಕಳಿಸ್ದೆ. ನಾನು ಮಾಡಿರೋ ಇಷ್ಟು ಸಿನಿಮಾಗಳದ್ದು ಎಲ್ಲ ಒಂದು ಶೋರೀಲೆಲ್ಲ ಮಾಡಿ ಕಳಿಸ್ದಾಗ ದೆನ್ ವಾಪಸ್ ಕರೆದ್ರು. ಅದಾದಮೇಲೆ ಆಡಿಷನ್ ಗಿಡಿಷನ್ ಅಂತ ಏನೂ ಮಾಡಲಿಲ್ಲ. ದೇ ವರ್ ಹ್ಯಾಪಿ ಅಬೌಟ್ ಇಟ್. ಇಲ್ಲ, ಹಿ ವಿಲ್ ಬಿ ರೈಟ್, ಆ ರೋಲ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲುಕ್ ಟೆಸ್ಟ್ ಮಾಡಿದ್ರು. ಲುಕ್ ಟೆಸ್ಟಲ್ಲೂ ಒಂದು 2-3 ಥರ ಟ್ರೈ ಮಾಡಿದ್ವಿ. ವಿ ಝೀರೋಡ್ ಇನ್ ಒನ್ ಲುಕ್ ಪರ್ಫೆಕ್ಟ್ ಆಗಿರುತ್ತೆ ಅಂತ. ಆ ಥರ ಆಗಿತ್ತು. ಹೇಗೆ ಅನ್ನಿಸ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋವಂಥದ್ದು? ಅಂದರೆ ಪವನ್ ಕಲ್ಯಾಣ್ ಅವ್ರು ಅಂದಿದ ತಕ್ಷಣ ಕೇವಲ ಆ್ಯಕ್ಟರ್ ಮಾತ್ರ ಅಲ್ಲ, ಪಾಲಿಟಿಷಿಯನ್ ಕೂಡ. ಸೊ ಅವ್ರ ಹಿಂದೆ ಮುಂದೆ ನೋಡೋವಂಥದ್ದಾದರೆ ಒಂದು ರೀತಿ ಏನೋ ಒಂದ್ಸಲ ನಿಮ್ಗೆ ಯಾವತ್ತಾದ್ರೂ ಮುಜುಗರ ಅನಿಸಿದ್ದು ಆ ರೀತಿ ಏನಾದರೂ ಆಗಿದೆಯಾ ಪರ್ಸ್ನಲ್ ಆಗಿ, ಆರ್ಟಿಸ್ಟ್ ಹೊರತುಪಡಿಸಿ? ಇಲ್ಲ ಮ್ಯಾಮ್, ನಾನು ಮುಜುಗರ ಪಟ್ಕೊಂಡ್ರೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಲ್ಲಿ. ಆ್ಯಂಡ್ ಸಿನಿಮಾಗೆ ಅದು ಹೊಡ್ತಾ ಬಿಡುತ್ತೆ. ಆ್ಯಂಡ್ ಡೈರೆಕ್ಟ್ರಿಗೂ ಕ್ವಶನ್ ಬಂದ್ಬಿಡುತ್ತೆ. ಹೇಗೆ ನಿಮ್ಮನ್ನು ನೀವೇ ಲೈಕ್ ಪ್ಯಾಂಪರ್ ಝೋನಿಂದ ಹೇಗೆ ಆಚೆ ಬರ್ತೀರಾ? ಮ್ಯಾಮ್, ಅದು ಆಗ್ಬಿಟ್ಟಿದೆ ಅಂತ ಅನಿಸುತ್ತೆ ಈಗ. ಬಿಕಾಸ್ ಇಷ್ಟು ವರ್ಷದಿಂದ ಆ್ಯಕ್ಟ್ ಮಾಡ್ಕೊಂಬಂದರು, ಆ ಪ್ರೋಸೆಸ್ ಹಂಗೆ ಮಾಡಿಬಿಟ್ಟಿದೆ ನನ್ನ. ಸೊ ಆ ಥರ ಮುಜುಗರ ಗಿಜುಗರ ಏನಿಲ್ಲ. ಅಲ್ಲಿದ್ದಾಗ ಎಸ್, ಐ ರೆಸ್ಪೆಕ್ಟ್, ಹೀ ಈಸ್ ಎ DCM, ಹೀ ಈಸ್ ಎ ಹೀರೋ. ಬಟ್ ಆಪೋಸಿಟ್ ಅಂತ ನಾನು ನಿಂತ್ಕೊಂಡಾಗ ನಾನು ಹೆಂಗೆ ಪರ್ಸ್ಯೂ ಮಾಡ್ತೀನಿ ಅಂತಂದರೆ, ಐ ಆಮ್ ಎ ಕ್ಯಾರೆಕ್ಟರ್. ನಾನು ಇಲ್ಲೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ. ಇರುತ್ತೆ ಎಲ್ಲೋ ಒಂದು ತಲೆಯಲ್ಲಿ, ಇಲ್ಲ ಅಂತಂದರೆ ಸುಳ್ಳಾಗುತ್ತದು, ಎಲ್ಲೋ ಸಬ್ಕಾನ್ಷಿಯಸಲ್ಲಿ ಇರುತ್ತೆ. ಬಟ್ ಅದನ್ನು ಮಲಗಿಸಿಟ್ಬಿಟ್ಟಿರಬೇಕು. ನೋ, ಮೇಲೆ ಬರಬೇಡ, ಸರ್ಫೇಸ್ ಆಗಬೇಡ ಇದನ್ನು ಅಂತ. ಒಬ್ಬ ಆ್ಯಕ್ಟ್ರಾಗಿ ಅಷ್ಟೇ ಪರ್ಸ್ಯೂ ಮಾಡ್ತೀನಿ. ಬಟ್ ಕಟ್ ಅಂತ ಅಂದಮೇಲೆ ಓಕೆ, ಆವಾಗ ತಿರ್ಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನಾನು ಅಡ್ಮೈರ್ ಮಾಡ್ತಾ ಇರ್ತೀನಿ. ಅವರಾಗಲಿ, ಅವ್ರು ಇದ್ದಂಥ ಪರ್ಸ್ನಾಲಿಟಿ ಆಗಲಿ ತುಂಬ ಇನ್ಸ್ಪೈರ್ ಮಾಡಿದ್ರು ಮ್ಯಾಮ್. ನಿಜವಾಗ್ಲೂ ಇಷ್ಟು ದಿನ ನಾನು ಪವನ್ ಸರ್ನ ಆನ್ ಸ್ಕ್ರೀನ್ ಮೇಲೆ ಮಾತ್ರ ನೋಡಿದ್ದೆ. ಆ್ಯಂಡ್ ಹಿ ವಾಸ್ ಎ ಸ್ಟಾರ್. ಆಗಲೇ ಖುಷಿ ಅಂತ ಫಸ್ಟು 1-2 ಸಿನಿಮಾಗಳಲ್ಲಿ ಹ್ಯೂಜ್ ಸ್ಟಾರ್. ಆ್ಯಂಡ್ ಪವನ್ ಸರ್ ಅದಾದಮೇಲೆ ಸಿನಿಮಾ ಜರ್ನಿಯಿಂದ ಪಾಲಿಟಿಕ್ಸ್ ಜರ್ನಿಗೆ ಬಂದು ಅಲ್ಲಿ ಆದಂಥ ಏಳು ಬೀಳುಗಳಿಂದ ಮೇಲೆದ್ದು ಒಂಥರ ಫೀನಿಕ್ಸ್ ಥರ ಎದ್ದು ಬಂದರು ಅವರು. ಜನಗಳಿಗೇನೋ ಒಂದು ಪರ್ಸ್ನಲ್ ಕನೆಕ್ಷನ್ ಇದೆ ಅವ್ರ ಬಗ್ಗೆ. ಏನಿದು ಅಂತ ತುಂಬ ಸತಿ ಅನಿಸುತ್ತದು. ಬಟ್ ಇಲ್ಲಿ ಅವ್ರನ್ನ ಸಿನಿಮಾ ಸೆಟ್ಟಲ್ಲಿ ನೋಡಿದಾಗ ಅವರು ನಡ್ಕೊಂಡಂಥ ರೀತಿ ಅಥವಾ ಅವ್ರು ಈಗಲೂ ಸಿನಿಮಾ ಕೊಡುವಂಥ ಪ್ರೀತಿ, ಪಾಲಿಟಿಕ್ಸ್ನ ಸಿನಿಮಾನ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನು ಬೇರೆ ಸೆಟ್ ಒಳಗಡೆ ಯಾವತ್ತೂ ಪಾಲಿಟಿಕ್ಸ್ ಬರ್ತಾ ಇರಲಿಲ್ಲ. ಅವ್ರು ಸೆಟ್ ಒಳಗಡೆ ಬಂತು ಅಂದರೆ ಇಟ್ ವಾಸ್ ಓನ್ಲಿ ಸಿನಿಮಾ. ಅವ್ರು ಈಗಲೂ ಸೀನ್ನ ಒಂದು ಪೇಪರ್ ಕೈಯಲ್ಲಿ ಇಟ್ಕೊಂಡು ಓದ್ತಾ ಕೂತಿರ್ತಾರೆ. ನಿಜವಾಗ್ಲೂ ನಾಟ್ ನೆಸಸರಿ ಫಾರ್ ಹಿಮ್. ಯಾರಿಗೋ ಹೇಳಿ ಪ್ರಾಂಪ್ಟ್ ಮಾಡಿ ನಾನು ಮಾಡ್ತೀನಿ, ನನಗೆ ಅಲ್ಲಿ ಕೆಲಸ ಇದೆ ಅಂತಂದರೆ ಖಂಡಿತ ಮಾಡ್ತಾರೆ. ಬಟ್ ಅದೆಲ್ಲ ಪಕ್ಕಕ್ಕಿಟ್ಟು ಸಿನಿಮಾಗೆ ಅಂತ ಬಂದಿದ್ದೀನಿ, ಈಗ ನಾನು ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ಕೂತ್ಕೊಂಡಿದ್ದ ರೀತಿ ಅಮೇಝಿಂಗ್. ದಾದ ಎಲ್ಲೋ ಒಂದಷ್ಟು ಕಡೆ ಕಾಮೆಂಟ್ಸ್ ಓದ್ದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಶಲಿ ನಾವು ಆಕ್ಟಿವ್ ಇರ್ತೀವಿ, ಹಾಗಾಗಿ ನೋಡ್ತಾ ಇರ್ತೀವಿ. ನೀವು ಓದ್ರಾ? ನೀವು ಓದಿದ್ರ ಕಾಮೆಂಟ್ಸ್? ಅದರಲ್ಲಿ ಕಾಮೆಂಟ್ಸ್ ಅಲ್ಲಿ ಇದ್ದಿದ್ದೇನಂದ್ರೆ, ಕಾಂತಾರ ಸಿನಿಮಾ ಇವಾಗ ಚಾಪ್ಟರ್ 1 ಬರ್ತಾ ಇದೆ, ಇದರಲ್ಲಿ ಬಹುಶಃ ನೀವಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ವಿಲನಿಶ್ ರೋಲ್ ನಿಮಗ್ ಕೊಟ್ಟಿದ್ರೆ ತುಂಬಾ ಆಸ್ಪೆಕ್ಟ್ ಆಗಿ ತುಂಬಾ ಪರ್ಫೆಕ್ಷನಿಸ್ಟ್ ಆಗಿರ್ತಿತ್ತು ಅನ್ನುವಂಥದ್ದು ಅಭಿಪ್ರಾಯಗಳನ್ನ ನಾನು ಕೇಳ್ಪಟ್ಟೆ. ಇದಕ್ಕೆ ನಿಮ್ಮ ಒಂದು ರಿಯಾಕ್ಷನ್ ಏನು ಅಂತ? ನಾನಂತೂ ಓದಿಲ್ಲ, ನಂಗೆ ಗೊತ್ತಿಲ್ಲ. ಏನು ಹೇಳಿ, ನಂಗೆ ಗೊತ್ತಿಲ್ಲ. ಬಿಕಾಸ್ ಸಿ ಅಟ್ ದ ಎಂಡ್ ಆಫ್ ದ ನಾನು ಆಗಲೇ ಹೇಳಿದೆ ನಿಮಗೆ, ಒಬ್ಬ ಡೈರೆಕ್ಟ್ರಿಗೆ ಸಿನಿಮಾ ದೊಡ್ಡದು ಯಾವತ್ತು, ಆರ್ಟಿಸ್ಟ್ಗಳ ಪರ್ಸ್ನಲ್ಲ ಅಥವಾ ಅಕಸ್ಮಾತ್ ಏನಾದರೂ ಬಂದು, ಐ ನೋ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ ಅಂತ, ಬಟ್ ಆ ಕಾಮೆಂಟ್ಸ್ ನನಗೆ ಹೇಳ್ತಿರೋದು, ಅಕಸ್ಮಾತ್ ಏನಾದರೂ ಬಂದಿದ್ರೆ ಫಸ್ಟ್ ಕತೆ ಕೇಳ್ತಿದ್ರಾ ಅಥವಾ ಕಾಂತಾರ ಅಂತ ಹೇಳಿದ ತಕ್ಷಣ ಒಪ್ಕೊಳ್ತಿದ್ರಾ? ಇಲ್ಲ ಮ್ಯಾಮ್, ಕತೆ ಕೇಳ್ತಿದ್ದೆ ನಾನು. ಖಂಡಿತ ನನ್ನ ರೋಲ್ ಏನಿದೆ ಏನು ಅಂತ ಕೇಳ್ತಿದ್ದೆ. ಅಕಸ್ಮಾತ್ ಬಿಕಾಸ್ ನನಗಿಷ್ಟ ಆಗಬೇಕು ಫಸ್ಟ್, ಅದಿಷ್ಟ ಆದ್ರೇ ನಾನು ಅದಕ್ಕನ್ನು ಜಸ್ಟಿಫೈ ಮಾಡೋದಕ್ಕೆ ಪ್ರಾಣ ಕೊಡೋಕ್ಕಾಗೋದು ಅಂತಾರಲ್ಲ,
ನನಗೆ ಅದು ಆಗಲಿಲ್ಲ, ಕನೆಕ್ಟ್ ಆಗಲಿಲ್ಲ ಅಂತಂದರೆ ಹೆಂಗೆ ಹೋಗಿ ಮಾಡಲಿ ಅದನ್ನು ಪಾತ್ರನ. ಸೊ ಇಲ್ಲ ಫಸ್ಟ್ ಕತೆ ಕೇಳ್ತೀವಿ. ಈಗ ಸರ್ ನಾನು ಈ ಪ್ರಶ್ನೆ ಕೇಳೋದಕ್ಕೆ ಇನ್ನೊಂದು ಲಿಂಕ್ ಇದೆ. ಏನಂದ್ರೆ OG ಸಿನಿಮಾ ಮತ್ತೆ ಕಾಂತಾರ ಎರಡಕ್ಕೂ ಕೂಡ ಕಂಪೇರ್ ಮಾಡ್ತಿರುವಂಥದ್ದು ಕ್ಲಾಶಸ್ ಇರಬಹುದು. ಅಂದ್ರೆ ಪವನ್ ಕಲ್ಯಾಣ್ ಸರ್ ಅಭಿಮಾನಿಗಳು ಅಲ್ಲಿರುವಂಥವ್ರು ಈಗ ಬಾಯ್ಕಾಟ್ ಮಾಡುವಂಥದ್ದು ಒಂದು ಕೆಲ್ಸಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಒಂದು ಧ್ವನಿ ಎತ್ತಾ ಇದ್ದಾರೆ, ಕಾಂತಾರ ಚಾಪ್ಟರ್ 1 ಬಾಯ್ಕಾಟ್ ಮಾಡಬೇಕು. ರೀಸನ್ ಏನಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಸರ್ ಹೈದರಾಬಾದಲ್ಲಿ ಪ್ರೀ ರಿಲೀಸ್ ಈವೆಂಟ್ ಆಯಿತು. ಜೂನಿಯರ್ NTR ಸರ್ ಗೆಸ್ಟ್ ಆಗಿ ಹೋಗಿದ್ರು. ಸ್ಟೇಜ್ ಮೇಲೆ ಕನ್ನಡ ಮಾತಾಡಿದ್ರು, ಆದರೆ ತೆಲುಗು ಮಾತಾಡಲಿಲ್ಲ ಅನ್ನುವಂಥ ಒಂದು ಕಾರಣ. ಜೊತೆಗೆ OG ಸಿನಿಮಾಗೆ ಕರ್ನಾಟಕದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅದನ್ನ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಮತ್ತೆ ನಾವು ಸೆಲೆಬ್ರೇಷನ್ ಮಾಡೋದಕ್ಕೆ DJ ಸೆಟಪ್ ಎಲ್ಲ ಹಾಕಿದ್ರು, ಅದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋಂಥದ್ದು ಒಂದು ಕಾರಣ. ಸೊ ಈ ರೀತಿ ಕನ್ನಡ ಸಿನಿಮಾಗಳು ಅಲ್ಲಿ ಕೂಡ ಬೆಳೀತಾ ಇದ್ದಾವೆ, ತಮಿಳ್ ತೆಲುಗು ಸಿನಿಮಾಗಳು ಇಲ್ಲಿ ಕೂಡ ಪ್ರೋತ್ಸಾಹ ಕೊಟ್ಟು ಎಲ್ಲ ಸ್ಟಾರ್ಸು ಎಲ್ಲ ಒಗ್ಗೂಡಿ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಬಟ್ ಅಭಿಮಾನಿಗಳು ಈ ರೀತಿ ಫ್ಯಾನ್ಸ್ ವಾರ್ ನಡೆದಾಗ ನೀವು ಕನ್ನಡಿಗರು ಹೇಗೆ ಹೇಳ್ತೀರಾ? ಮ್ಯಾಮ್ ಮೇ ಬಿ ಯಾರೋ ಒಬ್ಬೊಬ್ಬರು ಮಾತ್ರ ಅಂತ ಅನಿಸುತ್ತೆ. ಇವಾಗ ನೀವೇ ಹೇಳಿದ್ರಿ ಅಲ್ಲೂ ಇಲ್ಲೂ ಚೆನ್ನಾಗಿದ್ದಾರೆ, ಇಲ್ಲೂ ಚೆನ್ನಾಗಿದ್ದಾರೆ ಅಂತ. ಮೇ ಬಿ ಯಾರೋ ಒಬ್ಬೊಬ್ಬರು ಮಾತ್ರ ಆ ಥರ ಮಾಡ್ಬೋದು ಅನಿಸುತ್ತೆ. ಬಟ್ ಎಲ್ಲರೂ ಉದ್ದೇಶನೂ ಅದು ಆಗಿರಲ್ಲ. ಆ್ಯಂಡ್ ಖಂಡಿತ ಇಲ್ಲೂ ಸಿನಿಮಾಗಳು ಅಲ್ಲಿಂದ ಬಂದಾಗ ಇಲ್ಲೂ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ, ಇಲ್ಲಿಂದ ಅಲ್ಲೋದಾಗ ಅಲ್ಲೂ ಚೆನ್ನಾಗಿ ರಿಸೀವ್ ಆಗಿದೆ. ಈಗ ಸೂ ಫ್ರಮ್ ಸೋಮ್ ರೀಸೆಂಟಾಗಿ ಆಯಿತು, ಅಲ್ಲೂ ಚೆನ್ನಾಗಾಯಿತು. ಅದಕ್ಕೆ ಮುಂಚೆ ನಮ್ಮ KGF ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. KGF ಇಲ್ಲಿಂದ ಅಲ್ಲೂ ಹೋದಾಗ ಅಲ್ಲೂ ಚೆನ್ನಾಗಾಯಿತು. ಸೊ ಯಾರೋ ಒಬ್ಬೊಬ್ಬರು ಕಿಡಿಗೇಡಿಗಳು ಹಂಗೆ ಮಾಡ್ತಾರೆ, ಬಟ್ ಎಲ್ಲರೂ ಉದ್ದೇಶನೂ ಅದು ಆಗಿರಲ್ಲ ಅನ್ಸುತ್ತೆ. ಓಕೆ, ಈಗ OG ಬೆಂಗಳೂರಲ್ಲಿ ಇರ್ಬೋದು, ತುಂಬಾ ಚೆನ್ನಾಗಿ ಓಡ್ತಾ ಇದೆ. ನೀವೇನಾದ್ರೂ ಥಿಯೇಟರ್ ವಿಸಿಟ್ ಮಾಡಿದ್ರೆ ಏನಾದ್ರೂ ಮಾಸ್ಕ್ ಹಾಕೊಂಡು ಈ ರೀತಿ ಹೋಗ್ತೀರಾ? ಆರಾಮಾಗಿ ಹೋಗಿದೆ. ಪ್ರೀಮಿಯರ್ ಶೋಗೆ ಹೋಗಿದ್ದೆ, ಫ್ಯಾನ್ಸ್ ಪ್ರೀಮಿಯರ್ ಶೋ ಆಯಿತು. ರಿಲೀಸ್ ಹಿಂದಿನ ದಿನ 10 ಗಂಟೆಗೆ ಅಂತ. ಚೆನ್ನಾಗಿತ್ತು. ಒಂದಷ್ಟು ಬರೀ ನಾನು ಆ ಥರ ಲಾಸ್ಟ್ ನೋಡಿದ್ದು ನಮ್ಮ ಬಜರಂಗಿ 1 ಆದಾಗ ಶಿವಣ್ಣಂಗೆ ಇದ್ದಿದ್ದು ಕ್ರೇಜು, ಆ ಫ್ಯಾನ್ ಶೋ ಮಾಡಿದ್ರು ಆಗ. ಸೊ ಅದಾದಮೇಲೆ ಯಾವುದು ಫ್ಯಾನ್ ಶೋ ಅಂತ ನಾನು ಹೋಗಿರಲಿಲ್ಲ. ಸೊ ಅದಾದಮೇಲೆ ರೀಸೆಂಟಾಗಿ ಈಗಲೇ ಹೋಗಿದ್ದು. ಆ್ಯಂಡ್ ತುಂಬ ಖುಷಿ ಆಯಿತು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಅವ್ರು ಸೆಲೆಬ್ರೇಟ್ ಮಾಡ್ತಾಯಿದ್ನಿ ಈ ರೀತಿ, ಸ್ಕ್ರೀನ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಾಯಿದ್ದ ರೀತಿ ಎಲ್ಲ ನೋಡಿ ಚೆನ್ನಾಗಾಯಿತು, ಚೆನ್ನಾಗಿ ಅನಿಸ್ತು. ಲೋಕೇಶ್ ಅವ್ರಿಗೆ ಯಾವುದ್ರ ಮೇಲೆ ತುಂಬ ಕ್ರೇಜ್ ಇದೆ ಅಂತ? ಈ ವಸ್ತುಗಳಿರ್ಬೋದು, ಬೈಕ್, ಕಾರ್ಸ್, ಈ ರೀತಿ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಕ್ರೇಜ್ ಇದೆಯಾ ನಿಮಗೆ? ಮ್ಯಾಮ್ ನನ್ನ ಒಂದು ತುಂಬ ಅಷ್ಟು ಯೋಚನೆ ಮಾಡೋದರಲ್ಲಿ ಸಿನಿಮಾ ಬಗ್ಗೆನೇ ಯೋಚನೆ ಮಾಡೋದು ಅಂತ ಹೇಳ್ಬೋದು. 80% ಆಫ್ ಮೈ ಥಾಟ್ಸ್ ಅಥವಾ ಏನು ಮಾಡ್ಬೋದು, ನೆಕ್ಸ್ಟ್ ಏನು, ಹೇಗೆ ಏನು, ಅಥವಾ ಏನು ಕಲಿಬೋದು ಅಂತ ಇರೋದೇ ಸಿನಿಮಾ ಅಂತ ಹೇಳ್ಬೋದು. ನನಗೆ ಇದ್ರದ್ದು ಮೇಲೆಲ್ಲ ಅಷ್ಟೊಂದು ಕ್ರೇಜ್ ಇಲ್ಲ ಮ್ಯಾಮ್. ಅದೇನ ಆಯಿತು ಅಂದರೆ ಫೈನ್, ಓಕೆ, ಬಟ್ ಅಷ್ಟೊಂದು ಕಾರ್ಸ್ ಗಿರ್ಸ್ ಮೇಲೆಲ್ಲ ಕ್ರೇಜ್ ಇಲ್ಲ. ಓಕೆ, ವಸ್ತುಗಳ ಮೇಲೆ ಅಷ್ಟೊಂದೆಲ್ಲ ನೀವೇನು ದುಡ್ಡು ಹಾಕಕ್ಕೆ ಹೋಗೋದಿಲ್ಲ? ನೋ. ತುಂಬಾ ಡಿಫ್ರೆಂಟ್ ಪರ್ಸನಾಲಿಟಿ ಅನ್ನಿಸ್ತೀರಾ ನೀವು. ತುಂಬಾ ಕಲ್ತಿದ್ದೀರಾ ಲೈಫಲ್ಲಿ, ಏನು ಕಲ್ತಿರೋದೇನು ಇಲ್ಲ, ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ. ಇಲ್ಲ, ನಾನು ತುಂಬ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಬಿಕಾಸ್ ಅದ್ರ ಕಡೆಗೆ ನನ್ನ ಕಾನ್ಷಿಯಸ್ ಎಫರ್ಟ್ ಫಸ್ಟ್ ಇತ್ತು, ಮುಂಚೆ ಇತ್ತು. ನಾನು ಎಷ್ಟು ಸಿಂಪಲ್ಲಾಗಿ ಇಟ್ಕೊತೀನೋ ನನ್ನ ಎನರ್ಜಿ ಅಷ್ಟು ನಾನು ಸೇವ್ ಮಾಡಿಕೊಂಡು ನಾನು ಏನು ನನ್ನ ಗುರಿ ಇದೆಯೋ ಅಥವಾ ನನ್ನದು ಏನೋ ಒಂದು ಡಿಸೈರ್ ಅಂತ ಹೇಳ್ಬೋದು ಅದ್ರ ಕಡೆಗೆ ಚಾನಲೈಸ್ ಮಾಡೋದಕ್ಕೆ ಆ ಎನರ್ಜಿನ ಹೆಲ್ಪ್ಫುಲ್ ಆಗುತ್ತೆ ಅಂತ ನನಗೆ ಫಸ್ಟೇ ಆ ಕ್ಲಾರಿಟಿ ಇತ್ತು. ಸೊ ಅದರಿಂದ ಎಷ್ಟು ಸಿಂಪಲ್ ಆಗುತ್ತೋ ನಾನು ಸರೌಂಡಿಂಗ್ಸ್ನ ಅಷ್ಟು ಸಿಂಪಲ್ ಮಾಡ್ಕೊತಾ ಹೋದೆ. ಸೊ ಅದರಿಂದ ಈ ಕ್ರೇಜ್ ಗೀಸ್ ಎಲ್ಲ ಇಟ್ಸ್ ಆಲ್ ನಾಯ್ಸ್ ಅಂತ ಅನಿಸ್ಬಿಡ್ತು. ಜೊತೆಗೆ ಈ ಟ್ರಾವೆಲಿಂಗ್ ಇರ್ಬೋದು, ಎಕ್ಸ್ಪ್ಲೋರ್ ಮಾಡಬೇಕು ಜಾಗಗಳನ್ನ ಅನ್ನುವಂಥದ್ದು ಏನಾದರೂ ಇಷ್ಟನಾ? ಆ ಥರ ಸಿನಿಮಾ, ಓನ್ಲಿ ಸಿನಿಮಾ. ಎಸ್, ಬೆಳಗ್ಗೆ ಎದ್ರು ಸಿನಿಮಾ, ರಾತ್ರಿ ಮಲಗಿದ್ರು ಸಿನಿಮಾನ ನಿಮ್ಮ ಪ್ರಕಾರ? ಇಲ್ಲ, ಮಲಗಕ್ಕೆ ಮುಂಚೆ ಸಿನಿಮಾ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಇಲ್ಲಾಂದ್ರೆ ನಿದ್ದೆ ಬರಲ್ಲ. ಸೊ ತುಂಬ ಅಷ್ಟು ಕಾನ್ಷಿಯಸ್ ಆಗೇ ಕಟ್ ಆಫ್ ಮಾಡಿಬಿಡ್ತೀನಿ. 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ಇಲ್ಲ, ಏನು ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಂತ ಕಟ್ ಆಫ್ ಮಾಡಿಬಿಡ್ತೀನಿ. ಬಟ್ ಬೆಳಗ್ಗೆಯಿಂದ ಆಲ್ಮೋಸ್ಟ್ ನಾನು ಆಗಲೇ ಹೇಳಿದಾಗೆ ದಿನದಲ್ಲಿ ಒಂದು 80% ಆಫ್ ಥಾಟ್ಸ್ ಈಸ್ ಅಬೌಟ್ ಸಿನಿಮಾ. ಅದಕ್ಕೆ ಹೆಂಗೆ ಮಾಡಬೇಕು, ನನಗೆ ನಾನೇ ಹಾಗೆ ಅಡ್ಯಾಪ್ಟ್ ಮಾಡ್ಕೋಬೇಕು, ನಾನು ಇನ್ನೇನು ಬೆಟ್ರ್ ಮಾಡ್ಕೊಬೋದು, ಯಾವ ಸ್ಕಿಲ್ ಕಲಿಬೋದು, ಇನ್ನೊಂದಷ್ಟು ಹೆಂಗೆ ಇಂಪ್ರೂವ್ ಆಗ್ಬೋದು, ಅಕಸ್ಮಾತ್ ಮುಂದೆ ಏನನ್ನ ಬಂತು ಅಂತಂದರೆ ಬೇರೆ ಏನು ಗೆಟಪ್ಸ್ ಟ್ರೈ ಮಾಡ್ಬೋದು, ನನಗೆ ಒಗ್ಗುವಂಥ ಪಾತ್ರಗಳನ್ನು ಯಾವುದನ್ನ ಗೆಟಪ್ಸ್ ಹೆಂಗೆ ಟ್ರೈ ಮಾಡ್ಬೋದು, ಈ ಥರದ್ದು ಒಂದಷ್ಟು ಆಲೋಚನೆಗಳಿರುತ್ತೆ. ಈಗ ಸಿನಿಮಾದಲ್ಲಿ ನಿಮ್ಮನ್ನ ನೋಡಿ ತುಂಬ ರೂಡ್ ಅನ್ಕೊಂಡಿರ್ತಾರೆ, ಡೈರೆಕ್ಟಾಗಿ ಸಿಕ್ಕದ ಮೇಲೆ ತುಂಬ ಸಾಫ್ಟ್ ಅಂತ ಯಾರಾದರೂ ಹೇಳಿದಾರ ನಿಮಗೆ? ಅಲ್ಲ, ನೀವು ಹೇಳಿ, ನಾನು ರೂಢ ಸಾಫ್ಟಾ? ನಂಗೆ ತುಂಬ ಸಾಫ್ಟ್ ಅನ್ಸಿದ್ರಿ. ಅಷ್ಟೇ. ಅಲ್ಲ, ನಿಮ್ಗೆ ಯಾರಾದ್ರೂ ಬೇರೆಯವ್ರು ಬರ್ತಾರೆ ರ್ಯಾಂಡಮ್ ಆಗಿ ಏನಾದ್ರು ಹೇಳಿರ್ತಾರೆ ಅಂತ ಕಾಮೆಂಟ್ಸ್ ಕೊಡ್ತಾರೆ, ಯೂಶುವಲ್ ನೀವು ಸಿಕ್ಕಿದಾಗ ಏನ್ ಹೇಳ್ತಾರೆ? ಏನಿಲ್ಲ, ಚೆನ್ನಾಗಿ ಮಾಡಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಅಷ್ಟೇ. ನೀವು ಹಂಗೆ ಮಾಡಿದ್ವಿ, ಆ ಸಿನಿಮಾ ನೋಡಿದ್ವಿ ಅಂತ. ಸೊ ಥ್ಯಾಂಕ್ ಯು ಅಂತ ಹೇಳಿದ್ಮೇಲೆ ಅಕಸ್ಮಾತ್
ಮಾತು ಶುರುವಾಗಿ ತುಂಬ ಅಷ್ಟು ಮಾತಾಡ್ತಾ ಆಯಿತು ಅಂತಂದರೆ ನೀವು ಹೇಗೋ ಇರ್ತೀರಾ ಅಂದ್ಕೊಂಡಿದ್ವಿ ಬಟ್ ಹೀಗೆ ಮಾತಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂತಾರೆ ಅಷ್ಟೇ, ಏನಿಲ್ಲ. ಲೈಫ್ ತುಂಬಾ ಸಿಂಪಲ್ ಆಗಿದೆ. ಯಾವ್ದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇಲ್ವಾ ಲೋಕೇಶ್ ಅವ್ರಿಗೆ ಅನ್ನೋಂಥದ್ದು? ಇಂಟ್ರೆಸ್ಟಿಂಗ್ ಇಲ್ಲ ಅಂತಲ್ಲ, ಸಾಕಷ್ಟಿದೆ ಮ್ಯಾಮ್. ನನಗೆ ಅದೇ ಹೇಳಿಲ್ಲ, ಸಿನಿಮಾನೇ ಇಂಟ್ರೆಸ್ಟಿಂಗ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸಿನಿಮಾ ನಿಮ್ಮ ಪ್ರಕಾರ ಒಂದು ಪದದಲ್ಲಿ ಹೇಳೋದಾದ್ರೆ ಅಥವಾ ಒಂದು ಲೈನಲ್ಲಿ ಹೇಳೋದಾದ್ರೆ? ನನಗೆ ಸಿನಿಮಾನೇ ಫಸ್ಟ್ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಫ್ಯಾಮ್ಲಿನ ಸಿನಿಮಾನ ಅಂದರೆ ಫ್ಯಾಮ್ಲಿ ಅಂತ ಹೇಳ್ಬೋದು. ಬಟ್ ಫ್ಯಾಮ್ಲಿ ಬಿಟ್ಟು ನನ್ನ ಒಂದು ಜೀವನದಲ್ಲಿ ಇಷ್ಟು ವರ್ಷದಲ್ಲಿ 15 ಇಯರ್ಸ್ ಅಂತ ಏನಾದರೂ ಯಾವುದೋ ಒಂದು ಜಾಸ್ತಿ ಪ್ರಾಮಿನೆನ್ಸ್ ನೀವು ಕೊಡ್ತಾ ಇದ್ದೀರಾ ಅಥವಾ ಮುಂದೆ ಕೊಡ್ತೀರಾ ಅಂದರೆ ಸದ್ಯಕ್ಕೆ ನಾನು ಸಿನಿಮಾ ಅಂತಲೇ ಹೇಳ್ಬೋದು. ಇನ್ನು ಚಿರಂಜೀವಿ ಸರ್ ಇರ್ಬೋದು, ಅವ್ರ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಡಿಫ್ರೆಂಟ್ ಪರ್ಸ್ನಾಲಿಟಿ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಅವರ ಅಜೆಂಡಾನೇ ಬೇರೆ ಆಗಿರುತ್ತೆ. ಅವ್ರ ಜೊತೆ ನೀವು ವರ್ಕ್ ಮಾಡಿರುವಂಥದ್ದು ಅಜೆಂಡಾ ಅಂದರೆ ಯಾವ ರೀತಿ? ಅವ್ರ ಲೈಕ್ ಅವ್ರದ್ದು ಬೇರೆ Thought ರೀತಿ process ಲೈಫ್ ಪ್ರಾಸೆಸ್ ಅಲ್ಲಿ ಇರಬಹುದು, ಅವ್ರದ್ದೇ ಬೇರೆ ಅಂತದ ಒಂದು ಜಗತ್ತಿರುತ್ತೆ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು ನಿಜಕ್ಕೂ ಖುಷಿ ಕೊಡುತ್ತೆ. ನಮಗೆ ನೋಡೋರ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ, ನಮ್ಮ ಕನ್ನಡ ಮಣ್ಣಿನ ಒಬ್ಬ ಕಲಾವಿದ ಅವ್ರ ಜೊತೆ ಎಲ್ಲ ಅಭಿನಯಿಸ್ತಿದ್ದಾರೆ ಅಂತ. ಬಟ್ ನೀವು ನಿಜವಾಗ್ಲೂ ಎಷ್ಟು ಸ್ಯಾಟಿಸ್ಫೈ ಆಗಿದ್ದೀರಾ? ಇನ್ನಷ್ಟು ಮಾಡ್ಬೇಕಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯು ಆರ್ ನಾಟ್ ಫುಲ್ಲಿ ಸ್ಯಾಟಿಸ್ಫೈಡ್. ಬಟ್ ಅವ್ರ ಜೊತೆ ವರ್ಕ್ ಮಾಡಿರುವಂಥದ್ದು ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದ್ರೆ? ಮ್ಯಾಮ್, ಫಸ್ಟೆಲ್ಲ ನನಗೆ ಇದಕ್ಕೆ ಆನ್ಸರ್ ಹೇಳಬೇಕು ಅಂದರೆ ಎಸ್, ಅಲ್ಟಿಮೇಟ್ ಈಸ್ ಸಿನಿಮಾ ಮಾಡಬೇಕು, ರೋಲ್ಗಳು ಮಾಡಬೇಕು, ಆ ಥರ ಇತ್ತು ಮುಂಚೆ ಎಲ್ಲ. ಬಟ್ ಈಗ ಮಾಡ್ತಾ ಮಾಡ್ತಾ ಬೇರೆ ಒಂದು ಏನು ಆಯಾಮ ನನಗೆ ಕಾಣಿಸ್ತಾ ಇದೆ ಅಂತಂದರೆ ಅವರಲ್ಲಿರುವಂಥ ಒಂದು ರಿಯಲ್ ಪರ್ಸ್ನಾಲಿಟೀಸ್ ಇದೆಯಲ್ಲ, ಅದು ಜಾಸ್ತಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಜನಗಳಿಗೂ ಅದು ಮೋಸ್ಟ್ಲಿ ಕಾಣಿಸುತ್ತೆ ಅನಿಸುತ್ತೆ. ಅದಕ್ಕೆ ಅವ್ರ ಮೇಲೆ ಅಷ್ಟು ಪ್ರೀತಿ ತೋರಿಸೋದು. ಚಿರಂಜೀವಿ ಸರ್ ಅಂತ ಹೇಳಿದ್ರೆ, ಈವನ್ ಅವರು ಒನ್ ಆಫ್ ದ ಲೆಜೆಂಡ್ಸ್ ಆಫ್ ಅವರ್ ಇಂಡಿಯನ್ ಸಿನಿಮಾ. ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ದಿರ, ಯಾವುದೇ ಒಂದು ಗಾಡ್ ಫಾದರ್ ಇಲ್ದಿರ, ಸ್ವಂತ ಅವರು ಒಂದು ಶಕ್ತಿಯಿಂದ ನಿಂತ್ಕೊಂಡು ಇವತ್ತೊಂದು ಮೆಗಾ ಸ್ಟಾರ್ ಅಂತ ಅಂತಾರೆ ಅವ್ರನ್ನ. ಆ್ಯಂಡ್ ಹೀ ಈಸ್ ವೆರಿ ಡೌನ್ ಟು ಅರ್ತ್. ಹಾಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಏನು ಕಲಿಯಬಹುದು ಅಂತ ನಾನು ಯೋಚನೆ ಮಾಡ್ತಾಯಿರ್ತೀನಿ ಪ್ರತಿ ಸತಿ ಒಬ್ಬೊಬ್ಬರಿಂದನೂ. ಅವ್ರಿಗೂ ಈಗಲೂ ಸಿನಿಮಾ ಮೇಲಿರುವಂಥ ಒಂದು ಶಿಸ್ತಾಗಲಿ, 8 o'clock ವಿತ್ ಮೇಕಪ್ ಸೆಟ್ಟಲ್ಲಿ ರೆಡಿ ಇರ್ತಾರೆ, ಸೆಟ್ಟಿಗೆ ಬರ್ತಾರೆ ವಿತ್ ಮೇಕಪ್. ಬೀಯಿಂಗ್ ಸಚ್ ಎ ಹ್ಯೂಜ್ ಸ್ಟಾರ್, ಅವ್ರೇನೋ ಅರ್ಧ ಗಂಟೆ ಲೇಟಾಗಿ ಬಂದರು ಅಥವಾ 9 ಗಂಟೆಗೆ ಬರ್ತೀನಿ ಅಂತಂದರು, ಡೈರೆಕ್ಟರ್ ಆಗಲಿ ಏನೂ ಅನ್ನಲ್ಲ, ಆಯಿತು ಅಂತಲೇ ಅಂತಾರೆ. ಬಟ್ ಸ್ಟಿಲ್ ಅವ್ರಿಗೂ ಈಗಲೂ ಇಷ್ಟು ವರ್ಷ ಆಲ್ಮೋಸ್ಟ್ 30-40 ಇಯರ್ಸ್ ಸಿನಿಮಾಲಿದ್ದೂ ಅವ್ರಿಗೆ ನಾನು ಬರಬೇಕು, ನಾನು ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆಯಲ್ಲ, ಆ ಒಂದು ಹಂಗರ್ ಅಂತ ಏನಂತಾರೆ, ಅದು ಅಮೇಝಿಂಗ್ ಅನಿಸುತ್ತೆ. ನನಗದು ಕನೆಕ್ಟ್ ಆಗುತ್ತೆ. ಹೆಂಗೆ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ ಆದ್ರೂ. ಆ್ಯಂಡ್ ಅವ್ರು ನೋಡದೇ ಇರೋ ಸಕ್ಸಸ್ ಇಲ್ಲ, ಅವ್ರು ನೋಡದೇ ಇರೋ ಬ್ಲಾಕ್ ಬಸ್ಟರ್ಸ್ ಇಲ್ಲ, ಆ ಕ್ರೇಜ್ ನೋಡದೇ ಇರೋ. ಬಟ್ ಸ್ಟಿಲ್ ಅವ್ರಿಗೆ ಬೇಕು ಅಂದರೆ ವಾಟ್ ಈಸ್ ದ ಡ್ರೈವಿಂಗ್ ಫೋರ್ಸ್, ಏನು ಅವ್ರಿಗೆ ಡ್ರೈವ್ ಮಾಡ್ತಾ ಇದೆ ಈಗಲೂ ಬೆಸ್ಟ್ ಕೊಡೋಕ್ಕೆ ಅಂತ. ಸೊ ಇದೆಲ್ಲ ನಂಗೆ ತುಂಬ ಕನೆಕ್ಟ್ ಆಗುತ್ತೆ. ನನಗೆ ಫ್ಯಾಸಿನೇಟಿಂಗ್ ಅನಿಸುತ್ತೆ, ಏನದು ಅಂತ ಒಂಥರ. ಆ್ಯಂಡ್ ಚೆನ್ನಾಗಿತ್ತು ಅವ್ರ ಜೊತೆ. ಆ್ಯಕ್ಚುಲಿ ಪವನ್ ಸರ್ಕಿಂತಲೂ ಅವ್ರ ಜೊತೆ ಮೇ ಬಿ ತುಂಬ ಟೂ ಅರ್ಲಿ ವೆರಿ ಮಾತಾಡೋಕ್ಕೆ, ಬಿಕಾಸ್ ಸಿನಿಮಾ ಇನ್ನೂ ಇದೆ. ಸಾಕಷ್ಟು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ. ಆ್ಯಂಡ್ ಅವರೂ ತುಂಬ ಅಷ್ಟು ಅವ್ರ ನೆನಪುಗಳನ್ನ ನನ್ನ ಜೊತೆ ಹಂಚ್ಕೊಂಡ್ರು. ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲಿಂದ ಬಂದಿದ್ದೀರಾ, ಏನು ಮಾಡಿದ್ರಿ, ಎಷ್ಟು ವರ್ಷದಿಂದ ಇದ್ದೀರಾ ಅಂತೆಲ್ಲ. ಸೊ 15 ವರ್ಷ ಆಗಿದೆ ಅಂದಾಗ ಅವರು ಸ್ವಲ್ಪ ಆಶ್ಚರ್ಯಪಟ್ಟು, ಹೇಗೆ ನಿಮ್ಮ ಬಗ್ಗೆ ಮತ್ತು ನಾನು ಇದು ನೋಡಿ ಕೇಳೇ ಇಲ್ವಲ್ಲ ಅಂತೆಲ್ಲ. ಆಮೇಲೆ ಏನು ಮಾಡ್ಕೊಂಬಂದ್ರಿ, ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಹೋಲ್ಡ್ ಚೆನ್ನಾಗಿದೆ, ಏನೋ ಹೇಗೆ ತುಂಬ ಪರ್ಸ್ನಲ್, ಸಮಥಿಂಗ್ ವೆರಿ ಪರ್ಸ್ನಲ್ ಫಾರ್ ಮೀ. ಮಾತಾಡ್ಕೊಂಬಂದಾಗ ನಾನು ಈ ಥರ ಥಿಯೇಟ್ರಿಂದ ಬಂದವನು, ಎಲ್ಲಿ ಅಂತೆಲ್ಲ ಕೇಳಿದರು. ಶಂಕರ್ನಾಗೋದು ರಂಗಶಂಕರಲ್ಲಿ ಐ ಸ್ಟಾರ್ಟೆಡ್ ಮೈ ಜರ್ನಿ ಅಂತೆಲ್ಲ ಹೇಳಿದಾಗ, ಅರುಂಧತಿ ನಾಗ್ ಅವರು ಈಗಲೂ ನಡೆಸ್ತಾರೆ ಅಂತ. ಓ ಹೌದಾ ಅಂತ. ಶಂಕರ್ನಾಗ್ ಅವ್ರಿಗೆ ತುಂಬ ಪ್ರೀತಿ ಇದೆ ಶಂಕರ್ನಾಗ್ ಸರ್ ಬಗ್ಗೆ. ಅವ್ರ ಜೊತೆ ಆದಂಥ ಒಂದು ಮೆಮೊರೀಸ್ನ ಹಂಚ್ಕೊಂಡ್ರು. ಅವ್ರಿಗೂ ಶಂಕರ್ನಾಗ್ ಸರ್ ಜೊತೆ ಇರುವಂಥ ಮೆಮೊರೀಸ್ ಹಂಚ್ಕೊಂಡ್ರು. ಯಾವುದೋ ಒಂದು ಫೋಟೋಸ್ ಹುಡುಕಿ ಅವ್ರ ಜೊತೆ ಯಾವುದೋ ಒಂದು ಸಿನಿಮಾ ಮಾಡಿದ ಫೋಟೋಸ್ ತೋರಿಸಿದ್ರು ನನಗೆ, ರೆಟ್ರೋ ಗೆಟಪ್ಪಲ್ಲಿ, ಗುಂಗುರು ಕೂದಲು. ಸೊ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ. ನಾನು ಐ ಆಮ್ ನಾಟ್ ಎ ಸ್ಟಾರ್, ಐ ಆಮ್ ನಾಟ್ ನೆವರ್ ಕ್ಲೋಸ್ ಟು ಹಿಸ್ ಸ್ಟೇಟಸ್. ಬಟ್ ಸ್ಟಿಲ್ ಅವರು ಆ ಒಂದು ಹಂಬಲ್ಲಾಗಿ ಪಕ್ಕ ಕೂತ್ಕೊಂಡು, ಓನ್ಲಿ ರೀಸನ್ ಚೆನ್ನಾಗಿ ಮಾಡ್ತಾಯಿದ್ದಾನೆ ಹುಡುಗ, ನಮ್ಮ ಸಿನಿಮಾನಲ್ಲಿ ಮಾಡ್ತಾಯಿದ್ದಾನೆ, ಕಂಫರ್ಟ್ ಫೀಲ್ ಮಾಡಿಸ್ಬೇಕು ಅಂತ. ಬೇರೆಯೇ ಮ್ಯಾಮ್ ಅವರೆಲ್ಲ. ತುಂಬ ಖುಷಿ ಕೊಡ್ತು. ಇನ್ನೂ ಸುಮಾರಷ್ಟು ವಿಷಯಗಳಿದೆ, ಸುಮಾರಷ್ಟು ಮಾತಾಡಿದ್ವಿ.
ಇಟ್ಸ್ ವೆರಿ ಪರ್ಸ್ನಲ್. ಕೆಲವೊಂದೆಲ್ಲ ಹೇಳಿದ್ರು, ಅದೊಂಥರ ಇನ್ನೂ ಬೂಸ್ಟ್ ಕೊಡುತ್ತೆ. ಏಯ್ ಮೆಗಾ ಸ್ಟಾರೇ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ನೈಸ್, ವೆರಿ ನೈಸ್ ಮ್ಯಾಮ್ ಆ್ಯಕ್ಚುಲಿ. ಎಷ್ಟು ಸಿನಿಮಾಗಳು ಈಗ ಸದ್ಯಕ್ಕೆ ನಿಮ್ಮ ಲೈನಪ್ ಆಗಿದ್ದಾವೆ? ಈಗ ವಿಶ್ವಂಬರ ರಿಲೀಸ್ ರೆಡಿ ಇದೆ. ಕನ್ನಡದಲ್ಲಿ ಒಂದು ಶೂಟಿಂಗ್ ಆಗ್ತಾ ಇದೆ, ಅದರ ಟೈಟ್ಲ್ ಇನ್ನೂ ಅನೌನ್ಸ್ ಮಾಡಿಲ್ಲ ಸದ್ಯಕ್ಕೆ. ಯಾರು? ಎರಡೇ ಅದು ಹೇಳ್ತಾರೆ ಇನ್ನೂ ಅನೌನ್ಸ್ ಮಾಡಿಲ್ಲ ನೀವು ಅವರು. ರಿವೀಲ್ ಮಾಡಂಗಿಲ್ಲ. ನಾನು ರಿವೀಲ್ ಮಾಡೋಂಗಿಲ್ಲ. ಸೊ ಒಂದು ಶೂಟಿಂಗ್ ಆಗ್ತಾ ಇದೆ, ಒಂದು ರಿಲೀಸ್ಗೆ ರೆಡಿ ಇದೆ. ಶೂಟಿಂಗ್ ಆಗ್ತಾ ಇರೋದು ಮೋಸ್ಟ್ಲಿ ಲಾಸ್ಟ್ ಅಂತ ಅನ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ವಿಶ್ವಂಬರ ಹೇಳಿದ್ರಿ, ಸರ್ ಜೊತೆಗಿರುವಂಥ ಒಂದಷ್ಟು ಒಡನಾಟ ಹೇಳಿದ್ರಿ. ಅವ್ರಿಗೆ ಇಷ್ಟ ಆಗೋದ್ರ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ? ಯಾವ ಫುಡ್ ತುಂಬ ಇಷ್ಟಪಡ್ತಾರೆ? ನೀವೇನಾದ್ರೂ ಅದನ್ನು ಟೇಸ್ಟ್ ಮಾಡಿದ್ದೀರಾ? ಅವ್ರ ಮನೆಯಿಂದ ಏನಾದ್ರು ತಂದು ಕೊಟ್ಟಿದ್ದು ಇಲ್ಲ ಆ್ಯಕ್ಚುಲಿ ಪಾಪ ಒಂದು ಸದ್ಯ ಕೇಳಿದ್ರು, ಏನು ತಿಂತೀರಾ ನೀವು ಅಂತಂದರು. ಸರ್ ಐ ಮೀನ್ ಡಯಟ್, ಶೂಟಿಂಗ್ ಬೇರೆ ನಡೀತಾ ಇದೆ ಅಂತ. ಇಟ್ಸ್ ಓಕೆ, ಒನ್ ಡೇ ಹೇಳಿ ಏನು ತಿಂತೀರಾ ಅಂತಂದರು. ಬೇಡ ಸರ್ ನಾನು ಡಯಟಲ್ಲಿದೆ ಅಂತೆ. ಸರಿ ಅಂತ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಆಗ್ಬಿಟ್ರು. ನೀವ್ಯಾಕೆ ಒಂದಿನ ಚೀಟ್ ಮೀಲ್ ಮಾಡಬಹುದಿತ್ತಲ್ವಾ? ಆ ಚೀಟ್ ಮೀಲ್ ಸಿನಿಮಾ ಆದ್ಮೇಲೆ ಮಾಡೋಣ. ಸಿನಿಮಾನಲ್ಲೇ ಮಾಡಿಬಿಟ್ರೆ ಅದೊಂಥರ ಏನೋ ನನಗೆ ಅದೇನೋ, ಈಗ ನಾನು ಅನ್ನಲ್ಲ ಆವಾಗಲೇ ಆ 100% ಕೊಡ್ತಾ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ ನನಗೆ. ಆ್ಯಂಡ್ ನನಗೆ ಆ ರಿಗ್ರೆಟ್ ವಿಲ್ ಬಿ ಮೋರ್ ದ್ಯಾನ್ ಸಿನಿಮಾ ಹೆಂಗಾಯಿತು ಏನಾಯಿತು ಅನ್ನೋದಕ್ಕಿಂತ. ಸೊ ಅದರಿಂದ ಬೇಡ. ಸೊ ಲೋಕೇಶ್ ಅವರು ಅವ್ರ ಬಾಡಿ ಬಗ್ಗೆ ಎಷ್ಟು ಕನ್ಸರ್ನ್ ಇದೆ, ಎಷ್ಟು ಲೈಕ್ ಇವಾಗ ಡಯಟ್ ಹೇಳಿದ್ರಿ, ನಾನು ಚೀಟ್ ಮೀಲ್ ಮಾಡೋಕ್ಕೆ ನನಗೆ ಇದು ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು. ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಸಿನಿಮಾ ಇಲ್ಲದೆ ಇರ್ಬೇಕಾರೆ ಅಥವಾ ಶೂಟಿಂಗ್ ಇಲ್ಲದೆ ಇರ್ಬೇಕಾರೆ ಡೆಫಿನೆಟ್ಲಿ ಯೂಶುವಲಿ ನಿಮ್ಮ ಡಯಟ್ ಹೇಗಿರುತ್ತೆ ಅಂತ, ಹೇಗೆ ಶುರು ಆಗುತ್ತೆ? ವೆರಿ ಸಿಂಪಲ್ ಮ್ಯಾಮ್, ತುಂಬ ಡೀಟೇಲ್ ಹೇಳಿ. ಯಾಕೆನಾದರೂ ಸೀಕ್ರೆಟ್ ರೆಸಿಪಿ ಏನಾದರೂ ಇದೆಯಾ? ಏನೂ ಇಲ್ಲ, ವೆರಿ ಸೀಕ್ರೆಟ್ ಏನೂ ಇಲ್ಲ. ಬಟ್ ಟ್ರೈನರ್ ಏನು ಹೇಳಿರ್ತಾರೋ ಅದನ್ನೇ ತಿನ್ಬೇಕಷ್ಟೇ. ಆಚೆ ಈಚೆ ಕಡೆ ಏನು ಮಾಡಿದ್ರೆ ಅವರು ಒಂದು ಮೆಷರ್ಮೆಂಟ್ ಇರುತ್ತೆ, ಇಷ್ಟೇ ಕ್ಯಾಲರೀಸ್ ಇಟ್ಕೊಂಡು ತಿಂದಿರಬೇಕು. ಸೊ ದಿನಕ್ಕೆ ಇಷ್ಟೇ ಕ್ಯಾಲರೀಸ್ ತಿನ್ನಬೇಕು. ವೆಜಿಟೇರಿಯನ್ ನೀವು? ಇಲ್ಲ, ನಾನು ನಾನ್ ವೆಜ್ ತಿಂತೀನಿ. ಪಕ್ಕಾ ನಾನ್ ವೆಜ್. ಪಕ್ಕಾ ನಾನ್ ವೆಜ್. ಓಕೆ. ಸೊ ಇಷ್ಟಪಡುವಂಥ ಫುಡ್ ಯಾವುದು? ನನಗೆ ಆ ಥರ ಎಲ್ಲ ಏನೂ ಇಲ್ಲ ಮ್ಯಾಮ್. ಸ್ಪೆಸಿಫಿಕ್ ಐ ಆಮ್ ಓಕೆ ವಿತ್ ಎನಿಥಿಂಗ್. ಈಗ ನಾನು ಡಯಟ್ ಮಾಡಿದ್ರು ಅನ್ನ ಸಾರೇ ತಿನ್ನೋದು. ಕಾಡಲ್ಲಿ ಬಿಟ್ಟರು ನೀವು ಬದುಕ್ತೀರಾ? ಕಾಡಲ್ಲಿ ಇಲ್ಲ, ಕಷ್ಟ ಆಗ್ಬಿಡುತ್ತೆ. ಬಿಕಾಸ್ ಅಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ, ಸೊ ಕಷ್ಟ ಆಗ್ಬಿಡುತ್ತೆ. ಅಲ್ಲೂ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಕ್ಸ್ಪೆಕ್ಟ್ ಅಂತಲ್ಲ, ಅದ್ರ ಮೇಲಿರೋ ಪ್ರೀತಿ ಅಷ್ಟಿದೆ ಅಷ್ಟೇ. ಡೈರೆಕ್ಷನ್ ಬಗ್ಗೆ ಥಿಂಕ್ ಮಾಡಿದ್ದೀರಾ ಯಾವತ್ತಾದ್ರೂ? ಸದ್ಯಕ್ಕೆ ಆ ಥರ ಏನು ಯೋಚನೆ ಮಾಡಿಲ್ಲ, ಬಟ್ ಕಲಿಬೇಕು ಅಂತಿದೆ. ಅಂದರೆ ಆ ಪ್ರೋಸೆಸ್ ತಿಳ್ಕೊಬೇಕು, ಹೇಗೆ ಆಗುತ್ತೆ. ಫಸ್ಟ್ ಪ್ರೀ ಪ್ರೊಡಕ್ಷನ್ನಿಂದ ಹಿಡಿದು ಶೂಟಿಂಗ್ ಆಗಬೇಕಾದ್ರೆ ಹೆಂಗಾಗುತ್ತೆ, ಪೋಸ್ಟ್ ಪ್ರೊಡಕ್ಷನಲ್ಲಿ ಹೆಂಗಾಗುತ್ತೆ, ಒಬ್ಬ ಡೈರೆಕ್ಟ್ರು ಯಾವ್ಯಾವ ವಿಷಯದಲ್ಲಿ ಇನ್ವಾಲ್ವ್ ಆಗ್ತಾರೆ, ಏನಾಗ್ತಾರೆ ಅಂತೆಲ್ಲ. ಒಂದಷ್ಟು ನಾನು ಬಜರಂಗಿ 2ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಕೆಲಸ ಮಾಡಿದ್ದೀನಿ ನಾನು. ಸೊ ತಿಳ್ಕೊಬೇಕು ಅಂತ ಒಂದು ಹಂಬಲ ಇದೆ. ಆ್ಯಂಡ್ ಬಜರಂಗಿ 2ಗೆ ಹರ್ಷ ಮಾಸ್ಟರ್ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ರು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಕೆಲಸ ಮಾಡಿದೆ ಒಂದು ಸ್ವಲ್ಪ ದಿನ. ಸೊ ಅದೆಲ್ಲ ಒಂಥರ ಫ್ಯಾಸಿನೇಟಿಂಗ್ ಅನಿಸ್ತಾ ಇತ್ತು. ಚೆನ್ನಾಗಿದೆ, ಒಂಥರ ಏನೋ ಬೇರೆ ಇದೆ ತಿಳ್ಕೊಳ್ಳೋದು ಅಂತ. ಆ್ಯಂಡ್ ಇಟ್ಸ್ ಎ ವೆರಿ ಟಫ್ ಜಾಬ್, ತುಂಬ ಟಫ್ ಜಾಬ್. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಸುಮ್ಮನೆ ಹೇಳಲ್ಲ, ಎಲ್ಲ ಡಿಪಾರ್ಟ್ಮೆಂಟು ಕಮ್ಯುನಿಕೇಷನ್ ಇಟ್ಕೊಂಡು ಹೋಲ್ಡ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಎ ವೆರಿ ಟಫ್ ಜಾಬ್. ಇನ್ನು ನೆಕ್ಸ್ಟ್ ಸಿನಿಮಾಗಳ ಲೈನಪ್ ಹೇಳಿದ್ರಿ. ಸಿನಿಮಾ ಬಿಟ್ಟು ಲೋಕೇಶ್ ಅವರ ಜಗತ್ತು ಬೇರೆ ಏನು? ಯಾವತ್ತಾದ್ರೂ ಸಿನಿಮಾನ ಮರೆತು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರಾ? 100% ಮಾಡ್ತೀನಿ ಮ್ಯಾಮ್. ಸಿನಿಮಾ ಜಗತ್ತು ಬಿಟ್ಟು ಬೇರೆ ಏನು ಅಂತಂದರೆ ಫ್ಯಾಮ್ಲಿ. ಸೊ ಮನೇಲಿರ್ತೀನಿ ಆ್ಯಂಡ್ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಐ ವಿಲ್ ಗೋ ಔಟ್, ಅವ್ರ ಜೊತೆ ಆಚೆ ಹೋಗ್ತೀನಿ, ಊಟಕ್ಕೆ ಹೋಗ್ತೀನಿ, ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಸ್ಪೋರ್ಟ್ಸ್ ಈ ರೀತಿ ಏನಾದರೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಹೇಗೆ? ಅಟ್ಲೀಸ್ಟ್ ಕ್ರಿಕೆಟ್ ಆಡ್ತಾ ಇದ್ದೆ. ಕ್ರೇಜ್ ಇದೆ ನಿಮ್ಗೆ? ಯಾವ್ದು ಇಷ್ಟಪಟ್ಟು ಆಡ್ತೀರಾ? ಕ್ರಿಕೆಟ್ ಆಡ್ತಾ ಇದ್ದೆ ನಾನು. ಈಗ ರೀಸೆಂಟ್ಲಿ ಒಂದು 3 ಇಯರ್ಸ್ವರೆಗೂ ಆಡ್ತಾ ಇದ್ದೆ. CCLೂ ಆಡಿದ್ದೆ, KCCನೂ ಆಡಿದ್ದೆ, ಎಲ್ಲ ಆಡಿದ್ದೆ. ಇಷ್ಟ ಆಯಿತು. ಅಟ್ಲೀಸ್ಟ್ ಒಂದು ಸ್ಪೋರ್ಟ್ ಆದರೂ ಪರ್ಸ್ಯೂ ಮಾಡೋಣ, ಆಡ್ತಾ ಇದ್ರೆ ಅದೊಂದು ಬೇರೆ ಖುಷಿ ಕೊಡ್ತೇವೆ. ಒಂಥರ ಒಂದು ಆಫ್, ನೀವು ಮಾಡ್ತಾ ಇರೋ ಯೂಶ್ವಲ್ ಕೆಲಸಕ್ಕಿಂತ ಆಚೆ ಬಂದು ಒಂದು ಬೇರೆ ರೀತಿ ಆಡ್ತಾ ಇರ್ತೀವಿ, ಖುಷಿ ಕೊಡುತ್ತೆ. ಬಟ್ ಒಂದು ಇಂಜುರಿ ಆಯಿತು. ಆ ಇಂಜುರಿ ಆದಾಗ ಸೊ ಐ ಕುಡಂಟ್ ಪರ್ಸ್ಯೂ. ಸೊ ಈಗಲೂ ಡಾಕ್ಟರ್ ಹೇಳಿದ್ದಾರೆ, ನಿಮ್ಗೆ ಅದು ಬೇಕಾ ಇದು ಬೇಕಾ ಡಿಸೈಡ್ ಮಾಡಿ ಅಂತ. ಸೊ ಆವಾಗ ಐ ಸ್ಟಾಪ್ ಪ್ಲೇಯಿಂಗ್ ಕ್ರಿಕೆಟ್. ಈ ವೆಯ್ಟ್ ಲಾಸ್, ವೆಯ್ಟ್ ಗೈನ್ ಜೊತೆಗೆ ಈ ಒಂದು ನೀವು ನಿಮ್ಮ ಪರ್ಸ್ನಾಲಿಟಿ ನೀವು ಮೇಂಟೈನ್ ಮಾಡುವಂಥದ್ದು ಯಾವ ರೀತಿ ಹೋಗುತ್ತೆ? ಇದು ಒಂದೊಂದು ಸಿನಿಮಾಗೂ ಡಿಫರ್ ಆಗುತ್ತಾ? ಕೆಲವೊಂದು ಸತಿ ಆಗುತ್ತೆ, ಕೆಲವೊಂದು ಸತಿ ಆಗಲ್ಲ. ಬಿಕಾಸ್ ಅಗೈನ್ ಡೈರೆಕ್ಟರ್ಸ್ ರಿಕ್ವೈರ್ಮೆಂಟ್ ಅವ್ರ ಹತ್ರ ಓಜಿ ಸಿನಿಮಾಗೆ ನ್ಯಾಚುರಲ್ ಆಗಿದ್ರ ಅಥವಾ ಓಜಿಗೆ
ಎಸ್ ನ್ಯಾಚುರಲ್ ಆಗಿದ್ದೆ, ಒಂದು ಸ್ವಲ್ಪ ಲೀನ್ ಆಗಿದ್ದೆ. ಅವ್ರು ನನ್ನ ಕ್ಯಾರೆಕ್ಟ್ರ್ ಹೇಳಿದಾಗ ಅದಾದಮೇಲೆ ಲುಕ್ ಟೆಸ್ಟು ಮಾಡಿದ್ವಿ. ಲುಕ್ ಟೆಸ್ಟ್ ಮಾಡಿದಾಗ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದಾಗ ಫಿಟ್ಟಾಗಿ ನೋಡಿದಾಗ ನನಗೆ ಅದೊಂದು ಸ್ವಲ್ಪ ರೆಟ್ರೋ ಸ್ಟೈಲ್, 90s ರೆಟ್ರೋ ಸ್ಟೈಲ್, ಬೆಲ್ ಬಾಟಮ್ ಪ್ಯಾಂಟ್ಸು, ದೊಡ್ಡ ಕಾಲರು, ಗ್ಲಾಸಸ್ಸು, ಆಮೇಲೆ ವೆರಿ ಒಂಥರ ಡಾರ್ಕ್ ಶೇಡ್ಸ್ ಶರ್ಟ್ಸ್ ಅವೆಲ್ಲ ಇದು ಮಾಡಿದಾಗ ನಾನು ಸ್ವಲ್ಪ ಲೀನ್ ಆಗಿದ್ದರೆ ಆ ಫಿಟ್ಟಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಸೊ ದೆನ್ ಅದಕ್ಕೊಂದು ಸ್ವಲ್ಪ ಕಟ್ ಡೌನ್ ಆದೆ, ಜಾಸ್ತಿ ಏನಿಲ್ಲ, ಅಷ್ಟೇ ಆ ಥರ ಪ್ರೋಸೆಸ್ ಮಾಡಿದೆ ಅಷ್ಟೇ. ಆಯಿತು ಮಾಡು ಅಂತಂದರು. ಸೊ ಅವ್ರು ಅಪ್ರೂವಲ್ ತೊಗೊಂಡು ಸೊ ಅದಕ್ಕೊಂದು ಆಲ್ಮೋಸ್ಟ್ ಒಂದು 6 to 9 months ಏನೋ ವರ್ಕ್ ಮಾಡಿದ್ವಿ. ಬಟ್ ಅದಾದಮೇಲೆ ಸ್ಟಾಪ್ ಆಗೋಯಿತು, ಕೊರೋನಾ ಬಂತು. ಕೊರೋನಲ್ಲಿ ಮೇಂಟೈನ್ ಮಾಡೋದೇ ಕಷ್ಟ ಆಗಿತ್ತು. ಆಲ್ಮೋಸ್ಟ್ ತಿರ್ಗಾ ಒಂದು ಫಸ್ಟ್ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್, ಥರ್ಡ್ ಲಾಕ್ಡೌನಲ್ಲೆಲ್ಲೋ ಒಂದು ಸ್ವಲ್ಪ ಈಸ್ ಮಾಡಿದ್ರು. ಸೊ ಆಲ್ಮೋಸ್ಟ್ ಒಂದು 2 years ಅಂತ ಹೇಳ್ಬೋದು ಅದನ್ನ ಅದೇ ಬಾಡಿ ಮೇಂಟೈನ್ ಮಾಡ್ತಾಯಿದ್ದೀವಿ. ಇಟ್ಸ್ ವಾಸ್ ಎ ವೆರಿ ಟಫ್ ಪ್ರೋಸೆಸ್. ಬಟ್ ಪ್ಯಾಷನ್ ಇತ್ತು, ಇಲ್ಲ ಇದನ್ನು ಬಿಡಬಾರ್ದು ಅಂತ. ಸೊ ಆ ರೀತಿ ವರ್ಕೌಟ್ ಮಾಡ್ತೀರಾ ನೀವು? ಒಂದು 1.5 to 2 hours. 1.5 to 2 hours ಕಂಪಲ್ಸರಿ ಮಾಡ್ತೀರಾ? ಸ್ಕಿಪ್ ಮಾಡ್ತೀರಾ? ಇಲ್ಲ, ಸ್ಕಿಪ್ ಮಾಡಲ್ಲ, ಕಂಪಲ್ಸರಿ ಮಾಡ್ತೀನಿ. ಅಥವಾ ನೀವು ಶೂಟಿಂಗಲ್ಲಿ ಟ್ರಾವೆಲಿಂಗ್ ಅಲ್ಲಿ ಆ ಥರ ಏನಾನ ಇದ್ದರೆ ಮೇ ಬಿ ಒಂದೊಂದ್ಸತಿ ಸ್ಕಿಪ್ ಆಗುತ್ತೆ. ಬಿಕಾಸ್ ಈಗ ಯಾವುದೋ ಕಾಡಲ್ಲಿ ಮಾಡ್ತು ಅಂತಂದರೆ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಅಲ್ಲೂ ಏನು ಮಾಡ್ಬೋದು, ಒಂದು ಸ್ವಲ್ಪ ವಾಕಿಂಗ್ ಮಾಡ್ಬೋದು ಅಥವಾ ಬಾಡಿ ವೆಯ್ಟ್ ಟ್ರೈನಿಂಗ್ ಏನು ಮಾಡ್ಬೋದು, ಆ ಥರದ್ದು ಮಾಡ್ತೀನಿ. ನನಗೇನೋ ಒಂದು ಫೀಲ್ ಕೊಡುತ್ತೆ, ಒಂದು ಕ್ಯಾಮ್ರಾ ಮುಂದೆ ಹೋಗೋಕ್ಕಾಗಲಿ ಅಥವಾ ಒಂದು ಆ ಡೇ ಸ್ಟಾರ್ಟ್ ಮಾಡೋಕ್ಕಾಗಲಿ ಒಂಚೂರು ಏನಾದರೂ ಮಾಡ್ತು ಅಂದರೆ ಅದೊಂದು ಚೆನ್ನಾಗಿ ಫೀಲ್ ಗುಡ್ ಫ್ಯಾಕ್ಟ್ರ್ ಕೊಡುತ್ತೆ. ಸೊ ಮಾಡ್ತೀನಿ. ಈ ಆ್ಯಕ್ಷನ್ ಸೀನ್ಸ್ ಇರಬೇಕಾದ್ರೆ ಒಂದಷ್ಟು ಪೆಟ್ಟುಗಳಾಗೋದು ಸಹಜ. ಸೊ ಈ ರೀತಿಯಾಗಿ ನೀವೇನಾದರೂ ಎದುರಿಸಿದ್ದೀರಾ? ಹ್ಯೂಜ್ ಆಗಿ ಅಂದರೆ ಮೈನರ್ ಬಿಟ್ಟು ಮೇಜರ್ ಆಗಿ ಏನಾದರೂ ನಿಮಗೆ ಆ ಇನ್ಸಿಡೆಂಟ್ ಬಂದಿದ್ದು, ಪೆಟ್ಟಾಗಿದ್ದು? ಏನಿಲ್ಲ ಮ್ಯಾಮ್, ಐ ಥಿಂಕ್ ಇಟ್ಸ್ ಎ ಪಾರ್ಟ್ ಆಫ್ ದ ಪ್ರೋಸೆಸ್ ಮ್ಯಾಮ್. ಎಲ್ರಿಗೂ ಆಗ್ತಿರುತ್ತೆ, ಯಾರೂ ಆಗದೇ ಇಲ್ಲ ಅಂತ. ಭಯ ಇದೆಯಾ? ಇಲ್ವಾ? ಭಯ ಇಲ್ಲ ಮ್ಯಾಮ್, ಭಯ ಇಲ್ಲ. ಅಟ್ ದ ಎಂಡ್ ಆಫ್ ಆ್ಯಕ್ಚುಲಿ ಅಲ್ಲಿರೋರು ಫೈಟ್ ಮಾಸ್ಟರ್ಸ್ ಆಗಲಿ ಅಥವಾ ಅವರ ಅಸಿಸ್ಟೆಂಟ್ಸ್ ಆಗಲಿ ಅದಕ್ಕೇನು ತಯಾರಿ ಬೇಕೋ ಅಥವಾ ಪ್ರೊಟೆಕ್ಷನ್ ಬೇಕೋ ಖಂಡಿತ ತೊಗೊತಾರೆ. ಅದ್ರ ಮೀರಿ ಯಾವಾಗಲೂ ಅನ್ನಿಸ್ತಿ ಆಗುತ್ತೆ, ಅದು ಯಾರ ಕೈಲೂ ಇರೋಲ್ಲ. ಸೊ ಅದು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಶಿವಣ್ಣ ಅವ್ರ ಜೊತೆ ಆಕ್ಟ್ ಮಾಡಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದ್ರೆ ಕೇಳಿ ಅಲ್ಲ, ನಿಮ್ಮ ಎಕ್ಸ್ಪ್ರೆಷನ್ ನೋಡಿ ಏನಿಲ್ಲ, ಏನು ಕೇಳ್ತಾರೆ ಅಂತ ಯೋಚನೆ ಮಾಡ್ತೇವೆ. ಏನು ಇಲ್ಲ, ವೆರಿ ಸಿಂಪಲ್. ಅಂದ್ರೆ ಶಿವಣ್ಣ ಅವ್ರಿಗೆ ಆರೋಗ್ಯ ಸಮಸ್ಯೆ ಈ ಹಿಂದೆ ಆಗಿತ್ತು. ಸೊ ಎದುರಿಸಿದಂತಹ ರೀತಿ ಎಲ್ರಿಗೂ, ಎಲ್ಲ ಆಕ್ಟರ್ಸ್ಗಿರ್ಬಹುದು, ಜೊತೆಗೆ ಸಾಮಾನ್ಯ ಜನರಿಗಿರ್ಬಹುದು, ಸಾಕಷ್ಟು ಇನ್ಸ್ಪಿರೇಷನ್ ಆಯ್ತದು. ಆ ಸಂದರ್ಭದಲ್ಲಿ ನೀವೆಲ್ಲಿದ್ರಿ? ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರ, ಕಾಲ್ ಮಾಡಿದ್ರೆ, ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು? ಅವ್ರ ಆರೋಗ್ಯ ಸಮಸ್ಯೆ ತಿಳಿದಾದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು? ಇಲ್ಲ, ಫಸ್ಟ್ ಕೇಳಿದಾಗ ನನಗೆ ಇಟ್ ವಾಸ್ ಲೈಕ್ ಶಾಕರ್. ಅಯ್ಯೋ ಅಣ್ಣಂಗ, ನನಗೆ ಅದನ್ನು ಡೈಜೆಸ್ಟೇ ಮಾಡ್ಕೊಳಕ್ಕಾಗಲಿಲ್ಲ. ಅಣ್ಣಂಗೆ ಹಿಂಗಾಯ್ತಾ ಅಂತ. ಬಟ್ ಅದಾದಮೇಲೆ ಆ್ಯಕ್ಚುಲಿ ಅವ್ರ ಅಭಿಮಾನಿಗಳಿಗಿಂತ ಅಣ್ಣಂಗೆ ಆ ಪಾಸಿಟಿವ್ನೆಸ್ ತುಂಬ ಇತ್ತು. ಆ್ಯಂಡ್ ಅಣ್ಣನೇ ಒಂಥರ ತುಂಬ ಪಾಸಿಟಿವ್ ಇದೆ. ಏನಾಗಲ್ಲ ಬಿಡಮ್ಮ, ಸರಿ ಹೋಗ್ತೀನಿ, ಇವತ್ತು ಹಿಂಗೆ ಹೋಗ್ತೀನಿ, ಡಿಸೆಂಬರಲ್ಲಿ ಹೋಗ್ತೀನಿ, ಜನವರಿಲಿ ಬಂದು ನಾನು ಸಿನಿಮಾ ಶೂಟಿಂಗ್ ಮಾಡ್ತೀನಿ ಅಂತ. ಅದೇ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಕೆಲವೊಂದು ಲೈಫಲ್ಲಿ ಅಗೇನ್ ನೀವು ಆವಾಗಲೇ ಹೇಳ್ತಾ ಇರಿ, ಏನು ಎಲ್ಲರಿಂದ ಏನೇನು ತೊಗೊತೀರಾ ಅಂತಂದರೆ ಅವ್ರವ್ರು ಇಲ್ಲಿರೋ ಆ ಕ್ಯಾರೆಕ್ಟರ್ಸ್ನ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಸೋ ಇನ್ಸ್ಪೈರಿಂಗ್. ಲೈಫಲ್ಲಿ ಏನೇ ಆದರೂ ಕುಗ್ಗಬಾರ್ದು, ಅದನ್ನು ನಿಂತ್ಕೊಂಡು ಎದುರಿಸಿದಾಗ ಖಂಡಿತ ಅದು ಸರಿ ಹೋಗುತ್ತೆ. ಇಟ್ಸ್ ಆಲ್ ಟೆಂಪ್ರರಿ ಅನ್ನೋದಕ್ಕೆ ಅಣ್ಣನೂ ಒಂದು ಸಾಕ್ಷಿ. ಏನೇ ಒಂದು ದೊಡ್ಡ ಹೆಲ್ತ್ ಸಮಸ್ಯೆ, ಬಿಕಾಸ್ ಎಲ್ರಿಗೂ ಹೆಲ್ತ್ ಇಂಪಾರ್ಟೆಂಟ್. ಆ್ಯಂಡ್ ಒಂದು ಅದರಲ್ಲಿ ಏನೊಂದು ಸಮಸ್ಯೆ ಬಂದಿದ್ದ ಕುಗ್ದಿರ ಅದನ್ನು ನಿಂತ್ಕೊಂಡು ಫೇಸ್ ಮಾಡಿದಾಗ ನಾವು ಈಗ ವಾಪಸ್ ಅಣ್ಣ ಸೂಪರಾಗಿ ಹೋಗಿದ್ದಾರೆ, ಈಗ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದಾರೆ, ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಅವ್ರನ್ನ. ಸೊ ಇಟ್ಸ್ ಸೋ ಪಾಸಿಟಿವ್. ಈಗ ಸಂದರ್ಶನದ ಕೊನೆಯ ಒಂದು ಸೆಗ್ಮೆಂಟ್ ನಾನು ಚಿಕ್ಕದಾಗಿ ಕೇಳ್ತೀನಿ ಅಷ್ಟೇ. ಜಸ್ಟ್ ಒನ್ ವರ್ಡಲ್ಲಿ ನೀವು ಆನ್ಸರ್ ಮಾಡ್ಬೋದು. ನಾನು ಒಂದೊಂದು ನಟರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ, ಅವರಿಂದ ಯಾವುದು ಒಂದು ಗುಣವನ್ನು ನೀವು ಅಳವಡಿಸ್ಕೊಳಕ್ಕೆ ಇಷ್ಟಪಡ್ತೀರಾ ಅಂತ. ಶುರು ಮಾಡೋಣ. ಶಿವರಾಜ್ ಕುಮಾರ್ ಸರ್ ಇಂದಾನೆ, ಅವರಿಂದ ಏನು ಅಳವಡಿಸ್ಕೋತೀರಾ? ಎನರ್ಜಿ. ಓಕೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್? ಸಿಂಪ್ಲಿಸಿಟಿ. ರಾಘವೇಂದ್ರ ರಾಜ್ಕುಮಾರ್? ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ, ಅವ್ರನ್ನ ನೋಡಿಲ್ಲ, ಓನ್ಲಿ ಆನ್ ಸ್ಕ್ರೀನ್ ನೋಡಿರೋದು ಅಷ್ಟೇ. ಹಾಗೇನು ಸಿಂಪ್ಲಿಸಿಟಿ ಅಂತಲೇ ಹೇಳ್ಬೋದು ಅವ್ರದ್ದು. ಸುದೀಪ್ ಸರ್? ಪ್ಯಾಷನ್ ಫಾರ್ ಡೂಯಿಂಗ್ ಬೆಸ್ಟ್ ಇನ್ ಎವ್ರಿಥಿಂಗ್. ಬಿಕಾಸ್ ನಾನು ಅವ್ರ ಸಿನಿಮಾನೂ ಅಷ್ಟೇ ಏನೋ ದಿ ಬೆಸ್ಟ್ ಮಾಡಬೇಕು ಅಂತ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾರೆ ಬೇರೆ ರೀತಿ. ಆ್ಯಂಡ್ ಕ್ರಿಕೆಟ್ ಆಡ್ತಾರೆ, ಕ್ರಿಕೆಟಲ್ಲೂ ನೋಡಿದ್ದೀನಿ ನಾನು ಅವ್ರನ್ನ. ಅಲ್ಲೂ ಕೂಡ ದ ಬೆಸ್ಟ್ ವೇ, ಇಟ್ ಹ್ಯಾಸ್ ಟು ಬಿ ಪ್ಲೇಸ್ ಇನ್ ದ ಬೆಸ್ಟ್ ವೇ ಆ್ಯಂಡ್ ನಮ್ಮ ಬೆಸ್ಟ್ ಕೊಡಬೇಕು ಆನ್ ಫೀಲ್ಡಲ್ಲಿ ಅಂತ ಇದು ಮಾಡ್ತಾ ಇರ್ತಾರೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಬಿಗ್ ಬಾಸ್, ಆ ಬಿಗ್ ಬಾಸ್ ನಡೆಸ್ಕೊಳ್ಳೋದು
ಏನೋ ಒಂದು ಸ್ವ್ಯಾಗ್ ಇದೆ, ಬೆಸ್ಟ್ ಪಾಸಿಬಲ್. ಮೇ ಬಿ ಆ ಜಾಗನ ಅವ್ರು ಬಿಟ್ಟರೆ ಬೇರೆ ಯಾರೂ ತುಂಬಕ್ಕಾಗಲ್ಲ. ಆ್ಯಂಡ್ ಅವರು ಹಾಕುವಂಥ ಕಾಸ್ಟ್ಯೂಮ್ಸ್ ಅದರಲ್ಲೂ ಬೆಸ್ಟ್ ಹುಡುಕ್ತಾ ಇರ್ತಾರೆ. ಸೊ ಯಾವಾಗಲೂ ಅದೊಂದು ಬೆಸ್ಟ್ ಕೊಡಬೇಕು, ಬೇರೆ ರೀತಿ ಕೊಡಬೇಕು ಅಂತ ಇರುತ್ತೆ. ಸೊ ಆ ರೀತಿ. ದರ್ಶನ್ ಸರ್ ಅವ್ರ ಕೈಂಡ್ನೆಸ್, ದ ವೇ ಈಸ್ ವೆರಿ ಕೈಂಡ್ ಟು ಪೀಪಲ್. ಅವ್ರು ಮಾತಾಡಿಸೋ ರೀತಿ, ಒಬ್ಬರನ್ನ ಆ ಇನಿಷಿಯಲ್ ಕನೆಕ್ಟ್, ನಾವು ಯಾರೋ ದೊಡ್ಡ ಸ್ಟಾರ್ ನೋಡ್ತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ, ನಮ್ಮವ್ರನ್ನ ಯಾರನ್ನೋ ನೋಡ್ತಾ ಇದ್ದೀವಿ ಅಂತ ಅನಿಸ್ಬಿಡುತ್ತೆ. ಆ ಕೈಂಡ್ನೆಸ್. ರಕ್ಷಿತ್ ಶೆಟ್ಟಿ, ಪ್ಯಾಷನ್, ರಿಷಬ್, ಪರ್ಸ್ಯೂರೆನ್ಸ್. ರಾಜ್ಬಿ ಶೆಟ್ಟಿ ಅವ್ರ ಹತ್ರ ರೈಟಿಂಗ್ ಸ್ಕಿಲ್ಸ್, ಅವ್ರ ಕಥೆಯನ್ನು ಬರೆಯೋದಾಗಲಿ, ವೆರಿ ಗುಡ್ ರೈಟಿಂಗ್ ಸ್ಕಿಲ್ಸ್. ಹರ್ಷ ಮಾಸ್ಟರ್ ಗೊತ್ತಿಲ್ಲ, ನಾನು ಅವ್ರ ಹತ್ರ ಏನು ಹುಡ್ಕೋಕ್ಕಾಗಲ್ಲ. ಬಿಕಾಸ್ ಅವ್ರ ಹತ್ರ ಏನು ಹುಡುಕ್ಲೂಬಾರ್ದು ಆ ಥರ. ಬಿಕಾಸ್ ನಾನು ಇವತ್ತಿರೋದೇ ಅವರಿಂದ. ಸೊ ನಾನೇನು ಹುಡ್ಕಲ್ಲ. ಚಿರಂಜೀವಿ ಸರ್ ಇಸ್ ಡಿಸಿಪ್ಲಿನ್. ಪವನ್ ಕಲ್ಯಾಣ್, ಪವರ್ ಸ್ಟಾರ್, ಸ್ವ್ಯಾಗ್. ಅಲ್ಲು ಅರ್ಜುನ್, ಸ್ಟೈಲ್, ಅವರ ಸ್ಟೈಲ್. ಓಕೆ, ಲಾಸ್ಟ್ ನಿಮ್ಮ ಸಿನಿಮಾಗಳನ್ನ ನೋಡಿ ನಾವು ರಿವ್ಯೂ ಹೇಳ್ತೀವಿ, ಬಟ್ ಇವತ್ತು ಇಂಟರ್ವ್ಯೂ ಹೇಗಾಯ್ತು ಅನ್ನೋಂಥ ರಿವ್ಯೂ ನೀವು ಕೊಡಿ. ಅಲ್ಲ, ನೀವು ಹೇಳಬೇಕು. ಈಗ ನೀವೇ ಹಾಕೊಟ್ಬಿಟ್ರಿ ಬುನಾದಿನ. ಸೊ ಈಗ ನಿಮ್ಗೆ ಏನ್ ಅನ್ಸ್ತು? ಈಗ ನೀವೇ ಹೇಳಿ, ನಿಮ್ಗೆ ಹೆಂಗ ಅನ್ಸ್ತು ಇಂಟರ್ವ್ಯೂ ನೋಡಿ? ಡಿಫ್ರೆಂಟ್ ಪರ್ಸನಾಲಿಟಿ ನಿಮ್ದು ಅನ್ನಿಸ್ತು ಸ್ಕ್ರೀನ್ ಮೇಲೆ ನೋಡುವಂಥದ್ದು. ಸೊ ಆಮೇಲೆ ಇನ್ನೊಂದು ಪ್ರಶ್ನೆನೂ ಕೇಳ್ತಾ ಇರಿ ಆಗಲೇ, ನಿಮ್ಮ ಹತ್ರ ಬಂದಾಗ ಜನ ಹೆಂಗೆ ಮಾತಾಡ್ತಾರೆ, ಏನಂತಾರೆ ಅಂತ. ಸೊ ಇವಾಗ ನೀವು ಹೇಳಬೇಕು. ಇಷ್ಟು ದಿನ ಸಿನಿಮಾಗಳು ನೋಡ್ತಾ ಇದ್ರಿ, ಈಗ ನಿಮ್ಗೆ ಹೇಗೆ ಅನಿಸ್ತು ಇವತ್ತು ಮಾತಾಡಿ? ಸಿನಿಮಾಗೂ ಇಲ್ಲಿಗೂ ಏನು ಅನಿಸ್ತು? ಯು ಆರ್ ನಾಟ್ ಅಟೆನ್ಷನ್ ಸೀಕರ್ ಅಂತ ಅನಿಸ್ತು. ಓಕೆ. ನಮ್ಮ ಇಂಟರ್ವ್ಯೂ ಬಗ್ಗೆ ನಿಮ್ಗೇನು ಅನ್ನಿಸ್ತು? ಖುಷಿ ಆಯಿತು. ಬಿಕಾಸ್ ತುಂಬ ದಿನದಿಂದ ಬರಬೇಕಿಲ್ಲಿ ಅಂತ ನನಗೂ ಒಂದಿತ್ತು. ಬಟ್ ಶೂಟಿಂಗ್ ಇರೋದ್ರಿಂದ ಕಾರಣಾಂತರ ಬರೋಕ್ಕಾಗಿರಲಿಲ್ಲ. ಆ್ಯಂಡ್ ಖುಷಿ ಆಯಿತು ಇವತ್ತು ಸಿಟ್ಟಿಂಗ್ ಇನ್ ಗ್ಯಾರಂಟಿ ನ್ಯೂಸ್. ಆ್ಯಂಡ್ ನೀವು ಲಕ್ಷ್ಮೀಕಾಂತ್ ಅವರು. ಸೊ ನೈಸ್. ಥ್ಯಾಂಕ್ ಯು ಲೋಕೇಶ್ ಅವರೇ. ಸೊ ಇದಿಷ್ಟು ನಮ್ಮ ಕನ್ನಡದ ಮಣ್ಣಿನ ಪ್ರತಿಭೆ ಸೌರವ್ ಲೋಕೇಶ್ ಅವರ ಮಾತಾಗಿತ್ತು. ಇದೇ ರೀತಿ ಸಿನಿಮಾ ಅಪ್ಡೇಟ್ಸ್ ಇರ್ಬೋದು, ಸಿನಿಮಾ ಇಂಟ್ರೆಸ್ಟಿಂಗ್ ಸಂದರ್ಶನಕ್ಕಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.